ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಹರೇ ಕೃಷ್ಣ ಎಲ್ರು ದಂಡವತ್ ಪ್ರಣಾಮಗಳು. ನಿನ್ನೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಿನ್ನೆ 11ನೇ ಶ್ಲೋಕದವರೆಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಇವತ್ತು 12ನೇ ಶ್ಲೋಕದಿಂದ ಓದ್ಲಿಕ್ಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಮಾಡಿದ್ದು ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಒಂದು ಉದಾಹರಣೆ ಕೊಟ್ಟಿದ್ದೇವಲ್ಲ, ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ ಶ್ರೀಮದ್ ಭಾಗವತದಿಂದ ಬಂದಿದ್ವಂಥದ್ದು. ಅಂದ್ರೆ ಭಗವಂತ ಕೃಷ್ಣನಿಗೆ ಕೊಟ್ರೆ ಎಲ್ರಿಗೂ ಸಿಗ್ತದೆ ಅಂತ ಹೇಳಿ. ಅದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡೋಣ. ಈಗ ನಾವೆಲ್ಲ ಆಹಾರ ತಿಂತಾ ಇದ್ದೇವೆ. ನಾವು ಭಕ್ತರು ಅಂತ ತಿಳ್ಕೊಳ್ಳೋದು ಬೇಡ. ನಾವು ಸಾಮಾನ್ಯವಾಗಿ ಎಲ್ಲರೂ ಆಹಾರ ತಿಂತಾ ಇದ್ದೇವೆ. ಆಹಾರ ಯಾಕೆ ತಿಂತಾ ಇದ್ದೇವೆ? ಜೀವನಕ್ಕೆ. ಆಹಾರ ಯಾಕೆ ತಿಂತಾ ಇದ್ದೇವೆ? ಯಾರಾದ್ರೂ ಇದ್ದೀರಾ? ದೇಹಕ್ಕೋಸ್ಕರ. ದೇಹದ ಅವಯವಗಳು ಗಟ್ಟಿಯಾಗ್ಲಿಕ್ಕೆ ಅಲ್ವಾ? ಅಂದ್ರೆ ಶಕ್ತಿ ಬರ್ಲಿಕ್ಕೆ ದೇಹದ ಅವಯವಗಳಿಗೆ ಎಲ್ಲರಿಗೂ, ನಮ್ಮ ದೇಹದ ಬೇರೆ ಬೇರೆ ಅವಯವಗಳಿಗೆಲ್ಲ ಶಕ್ತಿ ಬರ್ಲಿಕ್ಕೆ ನಾವು ತಿಂತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಮಾಡುವಂತಹ ಎಲ್ಲ ಯಜ್ಞಗಳು ಭಗವಂತನಿಗೆ ಮಾಡಿದ್ರೆ ಏನಾಗ್ತದೆ? ಭಗವಂತನಿಗೆ ಮಾಡುದು ಅಂತ ಹೇಳಿದ್ರೆ, ಭಗವಂತನಿಗೆ ಕೊಡುದು ಅಂತ ಹೇಳಿದ್ರೆ ಹೊಟ್ಟೆಗೆ ಕೊಟ್ಟ ಹಾಗೆ. ಹೊಟ್ಟೆಗೆ ಕೊಟ್ರೆ ಇಡೀ ದೇಹದ ಎಲ್ಲ ಅವಯವಗಳಿಗೆ ಶಕ್ತಿ ಬರ್ತದಲ್ಲ. ಅದೇ ರೀತಿಯಲ್ಲಿ ಭಗವಂತನ ದೇಹದಲ್ಲಿ, ಮುಂಚಿನ ಶ್ಲೋಕಗಳಲ್ಲಿ ನಾವು ಓದಿದ್ದೇವೆ, ಭಗವಂತನ ದೇಹದಲ್ಲಿ ಎಲ್ಲ ದೇವಾದಿ ದೇವತೆಗಳಿದ್ದಾರೆ ಅಂತ. ಅಂದ್ರೆ ಭಗವಂತನಿಗೆ ಕೊಟ್ರೆ ಎಲ್ಲ ದೇವಾದಿ ದೇವತೆಗಳಿಗೆ ತಲುಪ್ತದೆ ಅಂತ ನಮಗೆ ಅರ್ಥ ಆಗಿದೆ ಅಲ್ವಾ? ಅದ್ರಲ್ಲಿ ಏನು ಸಂಶಯ ಇಲ್ಲ. ಇದರಲ್ಲಿ ಸಂಶಯ ಪಡ್ಲಿಕ್ಕೆ ಏನುಂಟು? ಅಂದ್ರೆ ಸಪರೇಟ್ ಆಗಿ ಕೈಗೆ ಕೊಡಬೇಕು ಅಂತ ಇಲ್ಲ, ಕೊಡಬಾರ್ದು ಅಂತ ಅಲ್ಲ. ಆದ್ರೆ ಬರೀ ಅದಕ್ಕೆ ಕೊಟ್ರೆ ಪ್ರಯೋಜನ ಇಲ್ಲ. ಬರೀ ಕೈಗೆ ಮಾತ್ರ ಅಥವಾ ಕಾಲಿಗೆ ಮಾತ್ರ ಊಟ ಕೊಟ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಸಪರೇಟ್ ಆಗಿ ನಾವು ಕೇರ್ ತಗೊಳ್ಬಹುದು. ಯಾಗ ಉದಾಹರಣೆಗೆ ನಾವು ಕಾಲಿಗೆ ಏನೋ ನೋವಾಯ್ತು ಅಂತ ಹೇಳಿ ಎಣ್ಣೆ ಹಚ್ಚಿ ಉಜ್ಜುದು, ಅದು ಓಕೆ, ಅದೆಲ್ಲ ಸರಿ. ಆದ್ರೆ ಹೊಟ್ಟೆಗೆ ಕೊಡೋದು ಹೊಟ್ಟೆಗೆ ಕೊಡಬೇಕು. ಹೊಟ್ಟೆಗೆ ಕೊಡದೆ ನಾವು ಕಾಲಿಗೋ ಕೈಗೋ ಕೊಟ್ರೆ ಆಗೋದಿಲ್ಲ. ಆದ ಕಾರಣ ನಮ್ದು ಅದಕ್ಕೋಸ್ಕರ ಎಲ್ಲ ಯಜ್ಞಗಳು ಎಲ್ಲಿಗೆ ಎಲ್ಲ ಯಜ್ಞಗಳು ಮಾಡೋದು, ಯಾವ್ದಾದ್ರೂ ಬೇರೆ ದೇವತೆಗಳ ಯಜ್ಞಗಳಾದ್ರೂ ಕೂಡ ಅದರಲ್ಲಿ ಆಹುತಿ ಎಲ್ಲ ಹೋಗುದು, ಕೊನೆಗೆ ಸಂಧಾನ ಆಗುದು ಯಾರಿಗೆ? ವಿಷ್ಣುವಿಗೆ, ಕೃಷ್ಣನಿಗೆ, ನಾರಾಯಣನಿಗೆ. ಅದರಲ್ಲಿ ಏನು ಸಂಶಯ ಇಲ್ಲ. ಆದ ಕಾರಣ ನಾವು ಇದನ್ನು ಕ್ಲಿಯರ್ ಆಗಿ ಅರ್ಥ ಆದ್ರೆ ಉಂಟಲ್ಲ, ನಮಗೆ ಸುಲಭ ಆಗ್ತದೆ ಮಾರ್ಗ. ಸುಲಭ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನಮಗಿಲ್ಲರೂ ಅಯ್ಯೋ ನಾನು ಅಲ್ಲಿಗೆ ಹೋಗ್ಲಿಲ್ಲಲ್ಲ, ಆ ದೇವರ ಪೂಜೆ ಮಾಡ್ಲಿಲ್ಲಲ್ಲ, ಈ ದೇವರ ಪೂಜೆ ಮಾಡ್ಲಿಲ್ಲಲ್ಲ ಅಂತ ಮನಸ್ಸಲ್ಲಿ ಅನ್ನಿಸ್ಲಿಕ್ಕೆ ಶುರು ಆಗ್ತದಲ್ಲ. ಹಾಗೆ ಅನ್ನಿಸ್ಬಾರ್ದು. ಯಾಕೆ ಅನ್ನಿಸ್ಬಾರ್ದು ಅಂತ ಹೇಳಿದ್ರೆ, ಅದು ಅಪರಾಧ ಮಾಡಿದ ಫಲ ಆಗ್ತದೆ ಅನ್ನಿಸಿದ್ರು. ಅಂದ್ರೆ ನಮಗೆ ಒಂದು ಕಡೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅದೋ ಇದೋ ಅಂತ ಸಂಶಯ ಇದ್ರೆ ಸ್ವಲ್ಪ ಕಷ್ಟ ಅಂತ. ಈಗ ಊಟ ಮಾಡೋದ್ರ ವಿಷಯದಲ್ಲಿ ನಾನು ಊಟ ಮಾಡ್ತಾ ಇದ್ದೇನೆ, ಹೊಟ್ಟೆ ತುಂಬುತ್ತಾ ಉಂಟು, ಇನ್ನೊಂದು ಸೌಟ್ ತಗೊಳ್ಳೋ ಬೇಡೋ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಬೇಡ, ತಗೊಳ್ಬಾರದು. ಆ ವಿಷಯದಲ್ಲಿ ಅಂದ್ರೆ ತಗೊಳ್ಬಾರದು. ಆದ್ರೆ ಆಧ್ಯಾತ್ಮಿಕ ವಿಚಾರ ನೋಡಿ, ನಾನು ಒಂದು ಪುಸ್ತಕ ಓದಿದೆ, ಒಂದು ಪುಸ್ತಕದಲ್ಲಿ ಒಂದು ಪೇಜ್ ಕಂಪ್ಲೀಟ್ ಆಯ್ತು, ಇನ್ನೆಲ್ಲಿಯೋ ಹೋಗ್ಬೇಕಾಗಿತ್ತು. ಆದ್ರೆ ಒಂದು 5 ನಿಮಿಷ ಇದೆ, 5 ನಿಮಿಷ ರಿಲ್ಯಾಕ್ಸ್ ಮಾಡೋದಾ ಅಲ್ಲ ಓದುದಾ? ಆಗ ಕೂಡ್ಲೆ ಓದ್ಬೇಕು. ಅದಕ್ಕೆ ಓದುದಂತ ತಕೊಳ್ಬೇಕು. ಇಲ್ಲಿ ಊಟದ ವಿಷಯದಲ್ಲಿ ಹೊಟ್ಟೆ ತುಂಬಿದೆ ಸಾಧಾರಣ, ಆದರೆ ಇನ್ನೊಂದು ಸೌಟು ತಗೊಳ್ಳೋದಾ ಅಂತ ಹೇಳಿದ್ರೆ ಬೇಡ ಅಂತ ಅನ್ಕೋಬೇಕು. ಈ ರೀತಿಯಲ್ಲಿ ನಮಗೆ ದ್ವಂದ್ವ ಇರುವಾಗ, ದ್ವಂದ್ವಕ್ಕೆ ಯಾರು ನಮಗೆ ಹೆಲ್ಪ್ ಮಾಡುದು ಅಂತ ಹೇಳಿದ್ರೆ ಶಾಸ್ತ್ರ ಮತ್ತು ಗುರು. ಆದ ಕಾರಣ ನಾವೇನನ್ನು ಇಲ್ಲಿ ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ, ಭಗವಂತನ ಭಕ್ತರಾದಂತಹ ಎಲ್ಲ ದೇವಾದಿ ದೇವತೆಗಳು ಮೂಲತಃ ಅವರೆಲ್ಲರೂ ಜೀವಗಳು. ಅವರು ಯಾರು ಭಗವಂತನ ಹೆಚ್ಚಿನವರು ಜೀವಶಕ್ತಿ. ಅವರು ವಿಷ್ಣು ಶಕ್ತಿ ಅಲ್ಲ, ಜೀವಶಕ್ತಿ. ಕೆಲವರು ಜೀವಶಕ್ತಿ ಅಲ್ಲದವರು ಇದ್ದಾರೆ. ಉದಾಹರಣೆಗೆ ಶಿವ, ಅವರು ಜೀವಶಕ್ತಿ ಅಲ್ಲ, ಶಿವತತ್ವ ಅಂತ ಹೇಳಿದ್ರೆ ಬೇರೆ, ಅದು ಜೀವ ಅಲ್ಲ. ಆದ ಕಾರಣ ನಾವು ಶಿವ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮ ದೇಹದಲ್ಲಿ, ಅಂದ್ರೆ ಭಗವಂತನ ದೇಹದಲ್ಲಿ ಸಂಪೂರ್ಣ ದೇವಾದಿ ದೇವತೆಗಳೆಲ್ಲ ಇರುವಾಗ ಭಗವಂತನೇ ಕೊಟ್ಟದ್ದು ಎಲ್ರಿಗೂ ತಲುಪ್ತದೆ, ಅದರಲ್ಲಿ ಸಂಶಯ ಇಲ್ಲ. ಅದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದ ಕಾರಣ ನಾವು ಮುಖ್ಯವಾಗಿ ಇದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು.
ಈಗ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಬಗ್ಗೆ ನಿಮಗೆ ನೆನಪಿರ್ಬೋದು, ನಿನ್ನೆ ಮಾತಾಡಿದ್ದು. ಅದನ್ನು ಇನ್ನೊಂದು ರೀತಿಯಲ್ಲಿ ತಗೊಂಡ್ರೆ ಕಷ್ಟ ಆಗ್ತದೆ. ಅಯ್ಯೋ, ಟ್ಯಾಕ್ಸ್ ಸಿಕ್ಕಿದ್ರೆ ಮಾತ್ರ ಎಲ್ಲ ನಡೆಸುವುದಲ್ಲ, ಭಗವಂತನಿಗೆ ಟ್ಯಾಕ್ಸ್ ಬೇಕೇ ಬೇಕು. ಅಂದ್ರೆ ನಾವು ಯಜ್ಞ ಮಾಡಿದ್ರೆ ಮಾತ್ರ ಪರಮೋತ್ತಮ ಪರಮಪುರುಷ ಕೃಷ್ಣ ಇದು ಎಲ್ಲ ಸಾಮ್ರಾಜ್ಯ ನಡೆಸಲಿಕ್ಕೆ ಸಾಧ್ಯ ಅಂತ ನಮ್ಮ ಚಿಂತನೆ. ಈ ಉದಾಹರಣೆ ಅದಕ್ಕೆ ಆಗೋದಿಲ್ಲ. ಈ ಉದಾಹರಣೆ ಆ ರೀತಿಯ ಉದಾಹರಣೆ ಅಲ್ಲ. ಅದು ಉದಾಹರಣೆ ಎಂತಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾವ್ದ್ರ ಅರ್ಥ ಮಾಡ್ಲಿಕ್ಕೆ? ಎಲ್ಲ ಬೇರೆ ದೇವಾದಿ ದೇವತೆಗಳೆಲ್ಲ ಭಗವಂತನ ಅಂಗ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಅಂದ್ರೆ ಭಗವಂತ ಈ ದೇವಾದಿ ದೇವತೆಗಳಲ್ಲಾಗ್ಲಿ ಅಥವಾ ಈ ಭೂಮಿಯ ಯಾವುದೇ ಒಂದು ವ್ಯಕ್ತಿಗಳಲ್ಲಾಗಿ ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳೋದ್ರನ್ನ ಅರ್ಥ ಮಾಡ್ಲಿಕ್ಕೆ ಈ ಉದಾಹರಣೆ ಅಲ್ಲ. ಇಷ್ಟನ್ನ ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಈ ನೆನ್ನೆಯ ಶ್ಲೋಕದಲ್ಲಿ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿರ್ಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತ ಹೇಳುವಂತ ಶ್ಲೋಕವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಅಲ್ಲಿ ಆಹಾರ ಎಂಬ ಪದ ತುಂಬಾ ಇಂಪಾರ್ಟೆಂಟ್. ಸಂಸ್ಕೃತದಲ್ಲಿ ಯಾವಾಗ ಫಸ್ಟ್ ಪದ ಬರ್ತದೆ ಅದಕ್ಕೆ ಇನ್ನೂ ಜಾಸ್ತಿ ಬೆಲೆ. ಆಹಾರ ಅಂತ ಹೇಳೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿಂದಲೇ ಶುರುವಾಗುದು ಎಲ್ಲ ಆಧ್ಯಾತ್ಮಿಕ ಜೀವನ. ಆಹಾರ ಏನೇನೋ ತಿಂದ್ರೆ ಆಧ್ಯಾತ್ಮಿಕ ಜೀವನ ಶುರುವಾಗುದಿಲ್ಲ. ಈಗ ಉದಾಹರಣೆಗೆ ಮಾಂಸಾಹಾರ ತಿಂತಾರೆ ಅಂತ ಹೇಳಿದ್ರೆ ಅವನು ಮನುಷ್ಯ ಹೌದು, ಆದ್ರೆ ಅವನನ್ನು ರಾಕ್ಷಸ ಅಂತ ಕರೀತಾರೆ. ಯಾರಾದ್ರೂ ಮಾಂಸಾಹಾರ ತಿಂದ್ರೆ ಅದೊಂದು ರಾಕ್ಷಸಿ ಸ್ವಭಾವ, ಅವನು ರಾಕ್ಷಸ. ಅವನು ನಿಜವಾಗಿ ದೇವತಾ ಗುಣಗಳಿಲ್ಲ, ಅವನು ಮನುಷ್ಯನೂ ಅಲ್ಲ, ಅವನೊಂದು ರಾಕ್ಷಸ ಅಂತ ಹೇಳಿ. ಆದ ಕಾರಣ ಇಲ್ಲಿ ಎಲ್ಲ ಡಿಸ್ಕಷನ್ ಆಗ್ತಾ ಉಂಟಲ್ಲ, ಯಾವುದು ಆಹಾರವನ್ನ ಭಗವಂತನಿಗೆ ಅರ್ಪಿಸಿ ತಿನ್ಬೇಕು. ಆ ಆಹಾರ ಅಂತ ಹೇಳಿದ ತಕ್ಷಣ ಸಾತ್ವಿಕ ಆಹಾರ, ಅದು ರಾಜಸಿಕ ತಾಮಸಿಕ ಆಹಾರವನ್ನ ಹೇಳಿಲ್ಲ, ಅಲ್ಲಿ ಸಾತ್ವಿಕ ಆಹಾರವನ್ನೇ ಹೇಳಿರುವಂಥದ್ದು. ಅದರಲ್ಲೂ ಕೆಲವೊಂದ್ಸಲ ನಮಗೆ ಅನ್ನಿಸ್ತದೆ ಕೆಲವೊಂದು ರಾಜಸಿಕ ಇರಬಹುದು. ಈಗ ಎಣ್ಣೆಯಲ್ಲಿ ಕರೆದದ್ದು ಅದು ಇದೆಲ್ಲ ರಾಜಸಿಕ ಇರಬಹುದು ಅಂತ ಹೇಳಿ. ಬಟ್ ಆದ್ರೂ ಕೂಡ ಅದೆಲ್ಲ ಸಾತ್ವಿಕ ಆಹಾರಕ್ಕೆ ಬರ್ತದೆ. ಯಾಕೆ ಅದು ಸಾತ್ವಿಕ ಆಹಾರಕ್ಕೆ ಬರ್ತದೆ ಅಂತ ಹೇಳಿದ್ರೆ ಆಯುರ್ವೇದ ಪ್ರಕಾರ ನೋಡಿದ್ರೆ ಅದು ಸಾತ್ವಿಕ ಆಹಾರಕ್ಕೆ ಬರ್ತದೆ. ಉದಾಹರಣೆಗೆ ಈ ಬ್ರೈನ್ ಸೆಲ್ಸ್ ಅಂತ ನಿನ್ನೆ ಹೇಳಿದ್ನಲ್ಲ ನಾನು, ಬ್ರೈನ್ ಸೆಲ್ಸ್ ವೀಕ್ ಆದ್ರೆ ತುಂಬಾ ವೀಕ್. ಈಗ ನಾವೆಲ್ಲ ಅನ್ಕೊಳ್ತೇವೆ ಉದ್ದು ಒಳ್ಳೇದಲ್ಲ ಅಂತ ಅನ್ಕೊಳ್ತೇವೆ. ಅದೊಂದು ನನಗೂ ಅನ್ಕೊಂಡಿದ್ದೆ ನಾನು, ಉದ್ದು ಮದ್ದಿಗೆ ಹೊಲ್ಲ ಸರ್ವಜ್ಞ ಅಂತ ಸರ್ವಜ್ಞರು ಬರೆದ್ರು ಕೂಡ ಆಯುರ್ವೇದದಲ್ಲಿ ಉಂಟು. ಏನಿದೆ ಅಂತ ಹೇಳಿದ್ರೆ ಆ ಉದ್ದಿನಿಂದ ಆ ಬ್ರೈನ್ ಸೆಲ್ಸ್ ಡೆವಲಪ್ ಆಗ್ತದೆ ಅಂತ. ಯಾರಿಗೆ? ಫುಲ್ ಬ್ರೈನ್ ಸೆಲ್ಸ್ ಹಾಳಾದವನಿಗೆ. ಅದಕ್ಕೊಂದು ರೋಗದ ಹೆಸರು ನನಗೆ ನೆನಪಿಲ್ಲ, ಏನೇ ಇರಲಿ. ಅಂತಹ ಕಾಯಿಲೆಗೆ ಉದ್ದಿನ ವಡೆ ತುಪ್ಪದೊಟ್ಟಿಗೆ ತಿನ್ಬೇಕು ಅಂತ ಇಬ್ರು ಆಯುರ್ವೇದ ಆಚಾರ್ಯರು ಹೇಳಿದ್ ನಾನು ಕೇಳಿದ್ದೇನೆ. ಅದಕ್ಕೆ ಶ್ಲೋಕ ಕೂಡ ಉಂಟು. ಅಂದ್ರೆ ಉದ್ದಿನ ವಡೆ ತುಪ್ಪದ ಒಟ್ಟಿಗೆ ತಿನ್ಬೇಕಂತೆ. ಆಗ ನಿಧಾನ, ಅದು ಮೆಡಿಸಿನ್ ತರ, ಇದೆಲ್ಲ ಮೆಡಿಸಿನ್ ತರ. ಈ ಉದ್ದು ಅಂತ ಹೇಳಿದ್ರೆ ಅದು ತಾಮಸಿಕ ಆಹಾರ ಆದ್ರೂ ಕೂಡ ಅದು ಸಾತ್ವಿಕವಾಗಿ ಕಾರ್ಯನಿರ್ವಹಿಸ್ತದೆ. ಆದ ಕಾರಣ ಇಲ್ಲಿ ತಮೋಗುಣದ ಆಹಾರ ಕೆಲವಿರ್ತದೆ. ಆ ತಮೋಗುಣದ ಆಹಾರ ಕೂಡ ನಮಗೆ ಒಂದು ಸ್ವಲ್ಪ ತಿಂದ್ರೆ ಒಳ್ಳೇದು. ಹಾಗೆ ಅಂತ ಹೇಳಿ ನಿಷಿದ್ಧ ಆಹಾರ ಅಲ್ಲ. ನಿಷಿದ್ಧ ಆಹಾರ ನೀರುಳ್ಳಿ, ಬೆಳ್ಳುಳ್ಳಿ, ಇದು ಇಂಟಾಕ್ಸಿಕೆಂಟ್ಸ್ ಅಂತ ಹೇಳ್ತಾರೆ, ಮತ್ತು ಬರೆಸುವಂತಹ ಆಹಾರಗಳು. ಅಥವಾ ಆಮೇಲೆ ತಮೋಗುಣವನ್ನ ಮತ್ತು ರಜೋಗುಣವನ್ನ ತುಂಬಾ ಜಾಸ್ತಿ ಮಾಡುವಂತ ಆಹಾರಗಳು. ಇದನ್ನೆಲ್ಲ ದೂರ ಇಟ್ಟು ಆಹಾರ ಶುದ್ಧಿ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗಿ ಸಾತ್ವಿಕ ಆಹಾರ. ಅದನ್ನ ನಾವು ಅರ್ಥ ಮಾಡಿ ಮುಂದೆ ಹೋಗೋಣ. ಸಾತ್ವಿಕ ಆಹಾರ ತಗೊಂಡು ಏನಾಗ್ತದೆ? ಯಾಕಂದ್ರೆ ನಾವು ತಿಂದ ಆಹಾರವೇ ನಮ್ಮ ಮನಸ್ಸಾಗುವಂಥದ್ದು, ಸೂಕ್ಷ್ಮವೇ ಮನಸ್ಸು. ಆಹಾರದ ಸ್ಥೂಲವೇ ನಮ್ಮ ದೇಹಾದಿಗಳಾಗ್ತದೆ, ಆಮೇಲೆ ಮಲ ಆಗ್ತದೆ, ಸಪ್ತಧಾತುಗಳ ವರ್ಧನೆ ಆಗ್ತದೆ. ಆದರೆ ಆಹಾರದ ಸೂಕ್ಷ್ಮ ಗುಣ ಏನಾಗ್ತದೆ? ಅದು ಮನಸ್ಸು, ಬುದ್ಧಿ, ಅಹಂಕಾರ ಆಗ್ತದೆ. ಆದ ಕಾರಣ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರಕ್ಕೆ ಜೀವನ ಮಾಡಲಿಕ್ಕೆ ಆಹಾರ ಅಗತ್ಯ. ಅದರ ಸೂಕ್ಷ್ಮ ಸತ್ವ ಅಗತ್ಯ. ಆದ ಕಾರಣ ಸತ್ವ ಶುದ್ಧಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರಗಳು, ಚಿತ್ತ ಶಾಂತಿ ಆಗ್ತದೆ. ಆಮೇಲೆ ಅದು ಸತ್ವ ಗುಣಕ್ಕೆ ಬರ್ತದೆ. ಆಮೇಲೆ ಅದರ ಸತ್ ಗುಣ ಬರ್ತದೆ. ಸತ್ ಗುಣ ಅಂದ್ರೆ ಅದರ ನಿಜವಾದ ಗುಣ ಏನು? ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರದ ನಿಜ ಗುಣ ಏನು ಅಂತ ಹೇಳಿದ್ರೆ ಆತ್ಮದ ಭಾವವಾದಂತಹ ಭಗವತ್ ಪ್ರೀತಿಗೆ ಸಹಾಯ ಮಾಡುವಂಥದ್ದು. ಹೋಗಪ್ಪ ಭಗವಂತನ ಸೇವೆ ಮಾಡು ಅಂತ ಹೇಳುವಂಥದ್ದು. ಹೋಗಪ್ಪ ಭಗವಂತನ ಪೂಜೆ ಮಾಡು, ಭಗವಂತನ ನಾಮಸ್ಮರಣೆ ಮಾಡು, ಭಗವಂತನ ಸೇವೆ ಮಾಡು. ಇದನ್ನು ಹೇಳಲಿಕ್ಕೆ ಅನುಕೂಲ ಕೊಡುವಂತಹ ಮನಸ್ಸು, ಬುದ್ಧಿ, ಅಹಂಕಾರ ಆಗ್ಬೇಕು. ಅದಕ್ಕೆ ಸತ್ವ ಶುದ್ಧಿ ಅಂತ ಹೇಳುದು. ಅದು ಎಲ್ಲಿಂದ ಬರ್ತಾ ಉಂಟು? ಆಹಾರದಿಂದ. ತುಂಬಾ ಇಂಪಾರ್ಟೆಂಟ್. ಆ ಆಹಾರ ಹೇಗಿರ್ಬೇಕು ಅಂತ ಹೇಳಿದ್ರೆ ಯಾವಾಗ ಭಗವದರ್ಪಿತ ಆಹಾರ, ಅದರಿಂದ ಮಾತ್ರ. ಅದಕ್ಕೋಸ್ಕರ ಶುದ್ಧವು ಅಂತ ಹೇಳಿದೆ. ಶುದ್ಧಿ ಆಗುದು ಯಾವಾಗ ಅಂತ ಹೇಳಿದ್ರೆ ಭಗವಂತ ಕೈ ಹಾಕಿದ್ರೆ ಮಾತ್ರ ಅದರಲ್ಲಿ.
ಈಗ ನಾವು ಸುಮ್ಮನೆ ಅಲ್ಲಿದ್ದದ್ದು ಇಲ್ಲಿದ್ದದ್ದು ತಿಂದ್ರೆ ಅದು ಶುದ್ಧ ಆಹಾರ ಅಲ್ಲ. ಒಳ್ಳೆ ರೀತಿಯಲ್ಲಿ ಅಡಿಗೆ ಮಾಡಿರ್ಬೋದು, ಕ್ಲೀನ್ ಆಗಿ ಕೈ ತೊಳೆದು ಅಡಿಗೆ ಮಾಡಿರ್ಬೋದು, ಒಳ್ಳೆ ರೀತಿಯಲ್ಲಿ ಅಗ್ರಿಕಲ್ಚರ್ ಕೃಷಿ ಮಾಡಿರ್ಬೋದು, ಎಲ್ಲರೂ ಒಳ್ಳೆಯವರೇ ಇರಬಹುದು. ಆದ್ರೆ ಭಗವಂತನಿಗೆ ಅರ್ಪಿಸದಿದ್ರೆ ಅದನ್ನ ಶುದ್ಧ ಆಹಾರ ಅಂತ ಹೇಳುವುದಿಲ್ಲ, ಅದು ಅಶುದ್ಧ ಆಹಾರ. ಯಾಕೆಂದ್ರೆ ಶುದ್ಧ ಅಂತ ಹೇಳುದು ಭಗವಂತ ಮಾತ್ರ. ನಾವೆಲ್ಲ ಅಶುದ್ಧರು, ಯಾಕೆಂದ್ರೆ ನಾವು ಈ ಭೌತಿಕ ಪ್ರಪಂಚದ ಸಂಬಂಧದಲ್ಲಿದ್ದೇವೆ, ಆದ ಕಾರಣ ನಾವೆಲ್ಲ ಅಶುದ್ಧರು. ಆದ್ರೆ ಪರಮಾತ್ಮ ಭಗವಂತ ಸ್ವಲ್ಪ ಕೂಡ ಅವನಿಗೆ ಭೌತಿಕ ಪ್ರಪಂಚದ ಸಂಬಂಧವೇ ಇಲ್ಲ. ಅವನಿಗೆ ನಮಗೋಸ್ಕರ ಬರ್ತಿದ್ದಾರೆ ವಿನಃ ಅವರಿಗೆ ಏನು ಸಂಬಂಧ ಇಲ್ಲ. ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಹಿಂದೆ ಕೂಡ. ಆದ ಕಾರಣ ಅಂತಹ ಭಗವಂತನಿಗೆ ನಾವು ಯಾವಾಗ ನಾವು ಅಡಿಗೆ ಮಾಡಿ ಸಾತ್ವಿಕ ಆಹಾರವನ್ನು ಅಡಿಗೆ ಮಾಡಿ ಅರ್ಪಿಸ್ತೇವೋ ಆಗ ಅದು ಶುದ್ಧ ಆಹಾರ ಆಗ್ತದೆ. ಅಂತ ಶುದ್ಧ ಆಹಾರ ಆದ್ರೆ ಏನಾಗ್ತದೆ, ನಮ್ಮ ಮನಸ್ಸು ಸ್ಥಿರವಾಗ್ತದೆ, ಸತ್ವ ಶುದ್ಧಿ ಆಗ್ತದೆ. ಅಂದ್ರೆ ಮನಸ್ಸೆಲ್ಲ ಶುದ್ಧ ಆಗ್ತದೆ. ಆ ಮನಸ್ಸು ಶುದ್ಧ ಆದ್ರೆ ಏನಾಗ್ತದೆ, ಸ್ಮೃತಿ ಧ್ರುವ. ಧ್ರುವ ಅಂತ ಹೇಳಿದ್ರೆ ಧ್ರುವ ನಕ್ಷತ್ರ ಇದೆಯಲ್ಲ, ಅಂದ್ರೆ ನಮ್ಮ ಭೂಮಿಯಲ್ಲಿ ಕಟ್ಟ ಕಡೆಯದ್ದು, ಅಂದ್ರೆ ಅದೊಂದು ವೈಕುಂಠದ ಒಂದು ಗ್ರಹ, ಅಂದ್ರೆ ಮೇಲೆ ಅಂತ. ಅಂದ್ರೆ ಸ್ಮೃತಿ ಅಂದ್ರೆ ಜ್ಞಾನ ಅಷ್ಟು ಮೇಲ್ದರ್ಜೆಗೆ ಹೋಗ್ತದೆ. ಆ ಮೇಲ್ದರ್ಜೆಯ ಜ್ಞಾನ ಎಂತಾಗ್ತದೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡೋದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದ್ರೆ ನಾವು ಬುದ್ಧಿ ಯೋಗ ಅಂತ ತಿಳ್ಕೊಂಡಿದ್ದೇವಲ್ಲ, ಭಗವಂತನ ಸೇವೆ ಮಾಡ್ಲಿಕ್ಕೆ ಅಥವಾ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಉಪಯೋಗ ಆಗದ ಬುದ್ಧಿಯೇ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದ ಕಾರಣ ಇಲ್ಲಿ ಬುದ್ಧಿ ಅಂತ ಹೇಳಿದ್ರೆ ಅಥವಾ ಸ್ಮೃತಿ ಅಂತ ಹೇಳಿದ್ರೆ ನಮಗೆ ನೆನಪಿಡುವ ಶಕ್ತಿ ಭಗವಂತನ ಬಗ್ಗೆ ಜಾಸ್ತಿ ಬರುವ ಹಾಗೆ ಮಾಡ್ತದೆ. ಯಾವುದು? ಆಹಾರ, ಭಗವದರ್ಪಿತ ಆಹಾರ. ಸ್ಮೃತಿರ್ಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಸ್ಮೃತಿರ್ಲಂಬೆ ಸ್ಮೃತಿರ್ಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಸ್ಮೃತಿರ್ಲಂಬೆ ಅಂದ್ರೆ ನಮಗೆ ಸ್ಮೃತಿ ಸರಿಯಾಗಿ ಆದ್ರೆ ಏನಾಗ್ತದೆ, ಗ್ರಂಥಿ ವಿಪ್ರಮೋಕ್ಷ, ಗ್ರಂಥಿ ಭೇದ ಆಗ್ತದೆ ಅಂತ ಹೇಳಿ. ಇದು ಶ್ರೀಮದ್ ಭಾಗವತದಲ್ಲಿ ಕೂಡ ಇದೆ ಆ ಶ್ಲೋಕ. ಭಿದ್ಯತೆ ಹೃದಯ ಗ್ರಂಥಿ ಭೃದ್ಯತೆ ಹೃದಯ ಗ್ರಂಥಿ ಅಂದ್ರೆ ನಮಗೆ ಈಗ ಹಠಯೋಗದಲ್ಲಿ ಆಗಲಿ ಜ್ಞಾನಯೋಗದ ಈ ಎಲ್ಲ ಯೋಗದ ಮಾರ್ಗದಲ್ಲಿ ಏನಾಗಿದೆ ಅಂದ್ರೆ ಗ್ರಂಥಿ ಭೇದನ ಮಾಡಿ ಮೇಲೆ ಹೋಗುವಂಥದ್ದು. ಅಂದ್ರೆ ಸಾಯುವ ಸಮಯದಲ್ಲಿ ಆಗ್ಲಿ ಯಾವಾಗ್ಲೇ ಆಗ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಎಲ್ಲಾ ಗ್ರಂಥಿಗಳನ್ನು ಭೇದ ಮಾಡಿ ಹೋಗ್ಬೇಕು. 3 ಗ್ರಂಥಿಗಳಿದೆ ಯೋಗದ ಪ್ರಕಾರ: ರುದ್ರ ಗ್ರಂಥಿ, ವಿಷ್ಣು ಗ್ರಂಥಿ ಮತ್ತು ಬ್ರಹ್ಮ ಗ್ರಂಥಿ ಅಂತ ಹೇಳಿ. ಆ ಗ್ರಂಥಿಗಳನ್ನೆಲ್ಲ ಭೇದ ಮಾಡುದು. ಆದರೆ ಭಕ್ತಿ ಯೋಗಿಗೆ ಇದು ನ್ಯಾಚುರಲಿ ಆಗ್ತದೆ. ಜಪ ಮಾಡ್ತಾ ಮಾಡ್ತಾ ನ್ಯಾಚುರಲಿ ಗ್ರಂಥಿ ಭೇದನೆ ಆಗ್ತದೆ. ಅದು ಯಾರು ಹೇಳ್ತಾರೆ? ಶ್ರೀಮದ್ ಭಾಗವತದಲ್ಲಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಹೇಳ್ತಾರೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಎಲ್ಲ ಕರ್ಮಗಳು ಕ್ಷೀಣವಾಗ್ತದೆ. ಆದ ಕಾರಣ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಭಕ್ತಿ ಯೋಗ ಯಾಕೆಂತ ಹೇಳಿದ್ರೆ ಈಗ ನಾವೆಲ್ಲ ಮೆಡಿಸಿನ್ ತಗೊಳ್ಳಿಕ್ಕೆ ಹೋಗ್ತೇವೆ, ಅಲ್ಲಿ ಎಕ್ಸ್ಪೈರಿ ಆದ ಮೆಡಿಸಿನ್ ತಗೊಂಡು ಏನು ಪ್ರಯೋಜನ ನಮಗೆ? ಈಗ ಒಂದು ಏನ್ ಹೇಳ್ತಾರೆ, ಡಿಸ್ಪೆನ್ಸರಿಗೆ ಹೋಗ್ತೇವೆ ಮೆಡಿಸಿನ್ ಕೊಡುವಲ್ಲಿಗೆ. ಅಲ್ಲಿ ಹೋಗಿ ಪ್ಯಾರಾಸಿಟಮಾಲ್ ಬೇಕು ಅಂತ ಹೇಳಿ ಕೇಳ್ತೇವೆ. ಜ್ವರ ಇದೆ ನನಗೆ, ಪ್ಯಾರಾಸಿಟಮಾಲ್ ಬೇಕು ನನಗೆ ಅಂತ ಹೇಳಿ. ಅವರು ಪ್ಯಾರಾಸಿಟಮಾಲ್ 10 ವರ್ಷ ಹಳತ್ತು ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳುವ. ಅದು ತಿಂದ್ರೆ ಏನಾಗ್ಬೋದು? ಒಳ್ಳೇದಾಗ್ಬೋದು, ಅದ್ರ ಸಂಶಯ ಉಂಟು, ಸಾಧ್ಯವೇ ಇಲ್ಲ. 10 ವರ್ಷ ಹಳತ್ತೆಲ್ಲ ಕಷ್ಟ. ಆದ ಕಾರಣ ಅದೇ ರೀತಿಯಲ್ಲಿ ಜ್ಞಾನ ಮಾರ್ಗ, ಅಷ್ಟಾಂಗ ಮಾರ್ಗ ಇದೆಲ್ಲ ಆ 10 ವರ್ಷ ಹಿಂದೆ ಆ ಮದ್ದು ತಿಂದ್ರೆ ಒಳ್ಳೆ ಹೆಲ್ಪ್ ಆಗ್ತಿತ್ತು. 10 ವರ್ಷ ಹಿಂದೆ ಅದೇ ಪ್ಯಾರಾಸಿಟಮಾಲ್, ಆ ಡೇಟ್ ಬಾರ್ ಆದ ಪ್ಯಾರಾಸಿಟಮಾಲ್ ತಿಂದ್ರೆ ಹೆಲ್ಪ್ ಆಗ್ತಿತ್ತು. ಈಗ ಅದರಿಂದ ಉಪದ್ರವೇ ಆಗುವಂಥದ್ದು, ಹೆಲ್ಪ್ ಅಲ್ಲ ಉಪದ್ರವೇ ಆಗುವಂಥದ್ದು. ಅದೇ ರೀತಿಯಲ್ಲಿ ಈ ಜ್ಞಾನ ಮಾರ್ಗ, ಅಷ್ಟಾಂಗ ಯೋಗ ಮಾರ್ಗ ಇದೆಲ್ಲ ಯಾವ ಯುಗಕ್ಕೆ ಇತ್ತು ಅಂತ ಹೇಳಿದ್ರೆ ಬೇರೆ ಯುಗಗಳಿಗೆ ಇದ್ದದ್ದು. ನಮ್ಗೆ ಗೊತ್ತುಂಟು ಯಾವ ಯಾವ ಯುಗಕ್ಕೆ ಯಾವುದು ಅಂತ ನಾವು ಕೇಳಿದ್ದೇವೆ ಅದನ್ನು. ಆದ ಕಾರಣ ಅದು ಈಗ ಎಕ್ಸ್ಪೈರಿ ಆಗಿದೆ. ನಮಗೆ ಅದನ್ನು ತಗೊಂಡ್ರೆ ನಮ್ಗೆ ಹೆಲ್ಪ್ ಆಗುದಿಲ್ಲ. ನಮ್ಗೆ ಈ ಯುಗಕ್ಕೆ ಯಾವುದು ಮೆಡಿಸಿನ್? ಹರೇ ಕೃಷ್ಣ ಮಹಾಮಂತ್ರ, ಭಕ್ತಿ ಯೋಗ, ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗುವುದು, ಕೃಷ್ಣನ ಭಕ್ತರ ಸೇವೆ ಮಾಡುವುದು. ಕೃಷ್ಣನ ಸೇವೆ ಮಾಡುವುದೇ ಈ ಯುಗದ ಧರ್ಮ. ಆದ ಕಾರಣ ಆ ಯುಗದ ಧರ್ಮ ಮಾಡ್ಲಿಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಮಾಡ್ತಾ ಸೇವೆ ಮಾಡ್ತಾ ಮಾಡ್ತಾ ಗ್ರಂಥಿಗಳೆಲ್ಲ ವಿಪ್ರಮೋಕ್ಷ ಆಗುದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಗವಂತನದ್ದೇ ಸ್ಮರಣೆ ನಮಗೆ ಆಗ್ತದೆ, ನಾವು ನಮ್ಮ ದೇಹವನ್ನ ತ್ಯಾಗ ಮಾಡುವಂತ ಸಂದರ್ಭ ಬರುವಾಗ. ಆದ ಕಾರಣ ಈ ಆಹಾರ ಅಂತ ಹೇಳುವಂಥದ್ದು ಇಂಪಾರ್ಟೆಂಟು. ಆ ಆಹಾರ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದ್ರೆ ಈ ಯಜ್ಞದಿಂದ.
ಅದರ ಬಗ್ಗೆ ಮುಂದೆ ಹೋಗ್ತಾ ಅರ್ಥ ಮಾಡ್ಕೊಳ್ಳೋಣ. ಇನ್ನೆರಡು ಮೂರು ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್. ಇಷ್ಟಾನ್ ಭೋಗಾನ್ ಹಿ ಓ ದೇವಾ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಹೀಗೆ ನಾವು ಭಗವಂತನಿಗೆ ಅರ್ಪಿಸದೆ ಏನೇನು ತಿಳ್ತಾ ಇದ್ದೇವೆ ಅದು ಸುಮ್ಮನೆ ನಾವು ಕಳ್ಳರಾಗುದು, ಕಳ್ಳತನ ಮಾಡಿದ ಹಾಗೆ ನಾವು. ಈಶಾವಾಸ್ಯ ಉಪನಿಷತ್ತದಲ್ಲಿ ಹೇಳಿದೆ, ಈಶಾವಾಸ್ಯಂ ಇದಗುಂ ಸರ್ವಂ, ಈಶಾವಾಸ್ಯಂ ಇದಗುಂ ಸರ್ವಂ. ಇಲ್ಲಿ ಇರೋದೆಲ್ಲ ಈಶನದ್ದು. ಯಾರ್ದು? ಈಶ ಅಂದ್ರೆ ಭಗವಂತ ಕೃಷ್ಣ. ಈಶ್ವರ ಪರಮಃ ಕೃಷ್ಣಂದು. ಕೃಷ್ಣಂದೇ ಎಲ್ಲ ಇರುವಂಥದ್ದು. ಆದ್ರೆ ನಾವು ಅದನ್ನು ಕೃಷ್ಣನಿಗೆ ವಾಪಸ್ ಕೊಟ್ಟೇ ತಗೊಳ್ಬೇಕು. ಆಗ ಅದು ಕಳ್ಳತನ ಆಗುವುದಿಲ್ಲ. ಇಲ್ಲದಿದ್ರೆ ಕಳ್ಳತನ. ನಂದೇ ಇದು, ನಾನೇ ಇಡು ಮಾಡುವನು ಅಂತ ಹೇಳಿದ್ರೆ ಕಳ್ಳತನ. ಈ ಭಗವಂತ ಏನೆಲ್ಲ ಕೊಡ್ತಾ ಇದ್ದಾನೆ, ಬೇಕಾದೆಲ್ಲ ಕೊಡ್ತಾ ಇದ್ದಾನೆ. ಗಾಳಿ, ನೀರು, ಬೆಂಕಿ, ಏನೆಲ್ಲ ಬೇಕು ನಮಗೆ ಅದೆಲ್ಲ ಕೊಡ್ತಾ ಇದ್ದಾನೆ. ಆದ್ರೆ ನಾವು ನಂದು ಅದು ಅಂತ ಹೇಳಿ ಕಳ್ಳತನ ಮಾಡ್ತಾ ಇದ್ದೇವೆ. ಕಳ್ಳ ಯಾವಾಗ್ಲೂ ಹಾಗೆ. ಕಳ್ಳ ಸಿಕ್ಕಾಕೊಂಡ್ರೆ ಹೇಳ್ತಾನೆ ಅದು ನಂದೇ ಅಂತಲೇ ಹೇಳ್ತಾನೆ, ಅಷ್ಟು ಬೇಗ ನಂದಲ್ಲ ಅಂತ ಹೇಳುದಿಲ್ಲ. ಈಗ ಒಬ್ಬ ಕಳ್ಳ ಏನೋ ಒಂದು ಚಿನ್ನ ಕದ್ದುಕೊಂಡು ಹೋಗಿ ಯಾವುದೋ ಇನ್ನೊಂದು ಅಂಗಡಿಗೆ ಮಾರುವಾಗ ಅದು ಕದ್ದು ತಂದದ್ದು ನಾನು ಅಂತ ಹೇಳಿ ಮಾರ್ತಾನ? ಇಲ್ಲ, ನಂದೇ ಅದು ಅಂತ ಹೇಳಿ ಮಾರ್ತಾನೆ. ಅವನು ಒಂದು ಕಡೆ ಹೋಗಿ ಮಾರುವಾಗ ಅಲ್ಲಿ ಮುಂಚೆ ಹೋದ ಜಾಗೆಯಲ್ಲಿ ಪುನಃ ಹೋಗುದಿಲ್ಲ, ಬೇರೆ ಎಲ್ಲೋ ಇನ್ನೊಂದು ಅಂಗಡಿಗೆ ಹೋಗಿ ಮಾರ್ತಾನೆ. ಯಾಕಂದ್ರೆ ಮುಂಚೆ ಹೋದವನಿಗೆ ಇವನಿಗೆ ಎರಡು ಪುನಃ ತರ್ತಾ ಇದ್ದಾನಲ್ಲ, ಇವ ಕಳ್ಳ ಆಗಿರ್ಬೇಕು ಅಂತ ಸಂಶಯ ಬರುತ್ತದೆ ಅಂತ. ಆದ ಕಾರಣ ಈ ರೀತಿ ಕಳ್ಳರು ಪ್ಲಾನ್ ಮಾಡಿದಾಗೆ ನಾವೆಲ್ಲರೂ ಈ ಜೀವನದಲ್ಲಿ ಪ್ಲಾನ್ ಮಾಡ್ತಾ ಇದ್ದೇವೆ. ಆಹಾ, ಗಾಳಿ ಬೆಳಕು ಇದನ್ನೆಲ್ಲ ಉಪಯೋಗಿಸಿ ಅವರನ್ನೆಲ್ಲ ಕ್ಯಾರೆ ಮಾಡುದಿಲ್ಲ. ಇದು ಕೇರ್ ಮಾಡೋದು ಯಾವಾಗ ಅಂತ ಹೇಳುವಾಗ, ನಾವು ಭಕ್ತರ ಅಥವಾ ಭಗವಂತನ ಸೇವೆ ಮಾಡುವಾಗ ನ್ಯಾಚುರಲಿ, ಸ್ವಾಭಾವಿಕವಾಗಿ ಎಲ್ಲವನ್ನ ಕೇರ್ ತಕೊಂಡ ಹಾಗೆ, ಗಾಳಿಯನ್ನ, ನೀರನ್ನ, ಬೆಂಕಿಯನ್ನ ಎಲ್ಲವನ್ನ ಕೇರ್ ತಕೊಂಡ ಹಾಗೆ ಆಗ್ತದೆ. ಆಗ ನಾವು ಇದು ಯಾವುದೇ ಬಂಧನಕ್ಕೆ ಸಿಲುಕಾಕೊಳ್ಳುವುದಿಲ್ಲ. ಇದು ಸುಲಭ ಮಾರ್ಗ ಕಲಿಯುಗಕ್ಕೆ. ಇಲ್ಲ, ನಾನು ಅದೇ ಮಾಡ್ತೇನೆ, ನಾನು ಗಾಳಿಗೆ ಅರ್ಘ್ಯ ಕೊಡ್ತೇನೆ ಅಥವಾ ಹಾಗೆ ಮಾಡ್ತೇನೆ ಅಂತ ತಪ್ಪೇನಿಲ್ಲ. ಆದ್ರೆ ಕೃಷ್ಣನನ್ನು ಹೊರತಾಗಿ ಮಾಡಿದರೆ ಅದು ವ್ಯರ್ಥ ಆಗ್ತದೆ. ಈಗ ಸೂರ್ಯ ದೇವರಿಗೆ ನಾವು ದೀಪ ಉರಿಸ್ತೇವಲ್ಲ, ಸೂರ್ಯನಿಗೆ ದೀಪ ಬೇಕಾ? ಸೂರ್ಯ ದೇವರಿಗೆ ನಾವು ದೀಪ ಉರಿಸ್ತೇವೆ ಅಥವಾ ಆಮೇಲೆ ಗಂಗೆಗೆ ಆರತಿ ಮಾಡ್ತೇವೆ. ಗಂಗೆ ಏನು ಬಂದು ಕೇಳ್ತಾಳೆ ನನಗೆ ಆರತಿ ಮಾಡಿ ಅಂತ ಹೇಳಿ, ಅಥವಾ ಸೂರ್ಯ ಭಗವಂತ ಏನಾದ್ರು ಕೇಳ್ತಾನೆ? ಇಲ್ಲ. ಆದ್ರೆ ಅದು ನಮ್ಮ ಕರ್ತವ್ಯ. ಇಲ್ಲದಿದ್ರೆ ಅದು ಕದ್ದ ಹಾಗೆ. ಮುಂದೆ ಹೋಗೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಗೆ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಈಗ ಅರ್ಥ ಆಯ್ತಲ್ಲ ಎಷ್ಟು ಇಂಪಾರ್ಟೆಂಟ್ ಹರೇ ಕೃಷ್ಣ ಮಹಾಮಂತ್ರದ ಯಜ್ಞ ಮಾಡುವುದು. ನಾವು ನಿತ್ಯವು ಯಜ್ಞ ಅಂತ ಹೇಳಿದ್ರೆ ಹೋಮ ಕೊಂಡದನ್ನೇ ಎದುರು ಕೂತ್ಕೊಂಡು ಮಾಡುವುದನ್ನೇ ಯಜ್ಞ ಅಂತ ಹೇಳುದಲ್ಲ. ನಾವು ಇದೆಲ್ಲ ಯಜ್ಞವನ್ನೇ ಹೇಳುದು. ಅದಕ್ಕೆ ಹೇಳುದು ನಾವು ಇದನ್ನ ಹರೇ ಕೃಷ್ಣ ಮಹಾಮಂತ್ರ ಯಜ್ಞ, ಜಪ ಯಜ್ಞ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂದ್ರೆ ಎಲ್ಲ ಯಜ್ಞಗಳಲ್ಲಿ ನಾನು ಜಪ ಯಜ್ಞ, ಎಲ್ಲ ಸುಪೀರಿಯಾರಿಟಿಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಎಲ್ಲ ನಕ್ಷತ್ರಗಳಲ್ಲಿ ನಾನು ಸೂರ್ಯ ಹಾಗೆಲ್ಲ ಹೇಳ್ತಾ, ಆಮೇಲೆ ಗ್ರಹಗಳಲ್ಲಿ ನಾನು ಸೂರ್ಯ, ಅಂದ್ರೆ ಯಾವುದು ಶ್ರೇಷ್ಠ ಅದನ್ನು ಭಗವಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಯಜ್ಞಗಳಲ್ಲಿ ನಾನು ಜಪ ಅಂದ್ರೆ ಅಂತ, ಹರೇ ಕೃಷ್ಣ ಮಹಾಮಂತ್ರದ ಜಪ ಯಜ್ಞವೇ ಎಲ್ಲಾ ಯಜ್ಞಗಳಿಗಿಂತ ಶ್ರೇಷ್ಠ ಅಂತ ನಮಗೆ ಅರ್ಥ ಆಗ್ತದೆ. ಆದ ಕಾರಣ ಅಂತ ಶ್ರೇಷ್ಠವಾದ ಯಜ್ಞವನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಆ ಒಂದು ಸೀರಿಯಸ್ನೆಸ್ ಇಂದ ಮಾಡ್ಬೇಕು. ಯಾಕಂದ್ರೆ ನಮಗೆ ಅದು ಸೀರಿಯಸ್ನೆಸ್ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರ ಸುಮ್ಮನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಎಲ್ಲ ನೋಡ್ಕೊಂಡು ಎಲ್ಲವನ್ನ ಮಾತಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಜಪ ಮಾಡ್ತೇವೆ. ಒಂದು ಕೆಲವು ನಿರ್ದಿಷ್ಟವಾಗಿ ನಿಯಮಿತವಾಗಿ ಮಾಡುವಂತ ಒಂದು ಜಪವನ್ನ ಕೂತ್ಕೊಂಡು ಸೀರಿಯಸ್ ಆಗಿ ಮಾಡ್ಬೇಕು. ಸೀರಿಯಸ್ ಆಗಿ ಅಂತ ಹೇಳಿದ್ರೆ ಟೆನ್ಷನ್ ಇಂದ ಮಾಡ್ಬೇಕು ಅಂತಲ್ಲ, ಸೀರಿಯಸ್ ಅಂದ್ರೆ ಕಟ್ಟುನಿಟ್ಟಾಗಿ ಮಾಡ್ಬೇಕು ಅಂತ ಹೇಳಿ. ಹೇಗೆ ನಾವು ನಿನ್ನೆ ಉದಾಹರಣೆ ಕೊಟ್ಟದ್ದು, IPS IAS ಓದುವನು ಹೇಗೆ ಕಟ್ಟುನಿಟ್ಟಾಗಿ ಕೂತ್ಕೊಂಡು ಓದ್ತಾನೆ, ಆ ಓದುವ ಸಮಯದಲ್ಲಿ ಬೇರೆ ಯಾವುದು ಅಡಚಣೆ ಇಲ್ಲದ ಹಾಗೆ ಮಾಡ್ಕೊಳ್ತಾನೆ, ಅದೇ ರೀತಿಯಲ್ಲಿ ನಾವು ಜಪ ಮಾಡುವಾಗ ಯಾವುದೇ ಅಡಚಣೆ ಇಲ್ಲದಂತಹ ಸ್ಥಿತಿಯನ್ನ ನಾವು ನೋಡ್ಕೋಬೇಕು. ಅದಕ್ಕೆ ಹೇಗೆ ಸಾಧ್ಯ? ವೈಷ್ಣವರ ಸಂಘದಲ್ಲಿ ಸಾಧ್ಯ, ತುಳಸಿ ಮಹಾರಾಣಿ ಹತ್ರ ಕೂತ್ಕೊಂಡು ಮಾಡಿದ್ರೆ ಸಾಧ್ಯ, ಗೋಮಾತೆ ಹತ್ರ ಕೂತ್ಕೊಂಡು ಮಾಡಿದ್ರೆ ಸಾಧ್ಯ. ಈ ರೀತಿಯಲ್ಲಿ ಭಗವಂತನ ಏನ್ ಹೇಳುದು, ಸಂಬಂಧಿಕರು, ಭಗವಂತನ ಹತ್ತಿರದ ವ್ಯಕ್ತಿಗಳ ಜೊತೆ ಇದ್ರೆ ನಮಗೆ ಸುಲಭ ಆಗ್ತದೆ. ಯಾಕಂದ್ರೆ ನಾವಿನ್ನೂ ಹತ್ತಿರ ತಲುಪಲಿಲ್ಲಲ್ಲ. ಆ ಹತ್ತಿರ ತಲುಪಬೇಕಿದ್ರೆ ಹತ್ತಿರ ಇರೋರ ಜೊತೆ ಹೋದ್ರೆ ಮಾತ್ರ ಸಾಧ್ಯ. ಆದ ಕಾರಣ ಈ ಯಜ್ಞವನ್ನ ಆಚರಣೆಯಿಂದ ಭಗವಂತ ಮಾತ್ರ ಅಲ್ಲ, ಭಗವಂತನ ದೇಹದಲ್ಲಿರುವಂತಹ ಎಲ್ಲ ದೇವಾದಿ ದೇವತೆಗಳು ಸಂಪೂರ್ಣವಾಗಿ ಖುಷಿಯಲ್ಲಿರ್ತಾರೆ, ಸುಪ್ರೀತರಾಗ್ತಾರೆ. ಆದರೆ ಈ ವರಗಳನ್ನು
ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿಯೂ ಕಳ್ಳನೇ. ಆದರೆ ಈ ವರಗಳನ್ನು ಅಂದ್ರೆ ನಮಗೆ ಸಿಕ್ಕಿದಂತಹ ವರಗಳು ಯಾವುದು? ನ್ಯಾಚುರಲ್ ಐಟಮ್ ಸಿಕ್ಕಿದೆ ನಮಗೆ. ಭಗವಂತನು ದೇವಾದಿ ದೇವತೆಗಳ ಮೂಲಕ ನಮಗೆ ಕೊಡ್ತಾ ಇದ್ದಾನೆ. ಭಗವಂತನು ದೇವಾದಿ ದೇವತೆಗಳ ಮೂಲಕ ನಮಗೆ ಏನೆಲ್ಲ ಕೊಡ್ತಾ ಇದ್ದೇನೆ ಅದನ್ನು ನಾವು ವಾಪಸ್ ದೇವರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನಾಯ್ತು? ಸ್ಥೇನ, ಕಳ್ಳನೇ ಅವನು. ಆದ ಕಾರಣ ನಾವು ವಾಪಸ್ ನಮಗೆ ಸಿಕ್ಕಿದ್ದನ್ನ ರೆಸಿಪ್ರಿಕೇಶನ್ ಅಂತ ಹೇಳ್ತಾರೆ, ಅದಕ್ಕೆ ಪ್ರೀತಿ ಲಕ್ಷಣ ಅಂತ ಹೇಳ್ತಾರೆ. ಈಗ ನಮ್ಮ ಮನೆಗೆ ಉದಾಹರಣೆ, ನಿಮ್ಮ ಮನೆಗೆ ನಾನು ಡೈಲಿ ಬಂದು ಊಟ ಮಾಡಿ ಹೋಗ್ತೇನೆ, ಕೈ ಬೀಜಿಕೊಂಡು ಬರುದು, ಊಟದ ಟೈಮಿಗೆ ಬರುದು, ನೀವು ಕರಿತೀರಿ, ನನಗೆ ಪ್ರೀತಿ ಉಂಟು ನನ್ನ ಹತ್ರ, ನಿಮಗೆ ಪ್ರೀತಿ ಉಂಟು, ಕರಿತೀರಿ. ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಡೈಲಿ ಬರ್ತಾ ಇದ್ದೇನೆ, ಇವ ಯಾಕೆ ಬರ್ತಾನೆ ಕಳ್ಳ ಅಂತ ಹೇಳಿಕ್ಕೆ ಶುರು ಮಾಡ್ತೀರಿ ನೀವು. ಆಮೇಲೆ ಇವನಿಗೆ ಕೆಲಸ ಇಲ್ಲ, ನಮ್ಮ ಮನೆ ಆಗ್ಬೇಕಾ ಇವನಿಗೆ ಊಟಕ್ಕೆ? 1 ದಿವಸ 2 ದಿವಸ ಆದ್ರೆ ಓಕೆ, ಇವನು ಕಂಟಿನ್ಯೂಸ್ ಬರ್ತಾ ಇದ್ದಾನಲ್ಲ, ಎಂತ ಬರುವಾಗ ಎಂತ ತರೋದು ಸಹ ಇಲ್ಲ ಇವ. ಆಯ್ತು, ಒಂದು ಫ್ರೂಟ್ಸ್ ಆದ್ರೂ ಅಂತಾರ ಕೈಯಲ್ಲಿ ಬರ್ತಾನ, ಎಂತ ಸಹ ತರದಿಲ್ಲ. ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಆದ್ರೂ ಏನಾದ್ರು ತರ್ತಾನೆ, ಎಂತ ಸಹ ಇಲ್ಲ, ಬರ್ತಾನೆ ಊಟ ಮಾಡಿ ಹೋಗ್ತಾನೆ ಅಂತ ಹೇಳ್ತೀವಿ ಅಲ್ವಾ? ನೋಡಿ, ನಾವು ಮನುಷ್ಯರೇ ಹೀಗೆ ನಾವು ಇನ್ನೊಬ್ಬ ಮನುಷ್ಯನ ಬಗ್ಗೆ ಚಿಂತೆ ಮಾಡುವಾಗ ನಾವು ದೇವಾದಿ ದೇವತೆಗಳು ಕೊಡುವುದನ್ನ ವಾಪಸ್ ಸ್ವಲ್ಪ ಕೊಟ್ರೆ ಎಷ್ಟು ಪ್ರೀತಿ ಭಗವಂತನಿಗೆ, ದೇವಾದಿ ದೇವತೆಗಳಿಗೆ. ಅಂದ್ರೆ ಇಲ್ಲಿ ದೇವಾದಿ ದೇವತೆಗಳಿಗೆ ಎಲ್ಲರಿಗೂ ಸಂತೃಪ್ತಿ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತನಿಗೆ ಮಾತ್ರ ಸಂತೃಪ್ತಿ ಮಾಡಿದ್ರೆ ಅದು ಎಲ್ಲ ದೇವಾದಿ ದೇವತೆಗಳಿಗೆ ಸಂತೃಪ್ತಿ ಆದಂತೆ. ಅಂತಹ ಒಂದು ಮಹಾನ್ ಸೌಭಾಗ್ಯ ನಮಗೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುದಿಲ್ಲ ಇದು, ಈ ವಿಚಾರ ಎಲ್ರಿಗೂ ಗೊತ್ತಿಲ್ಲ. ಇದೆಲ್ಲ ಓಪನ್ ಸೀಕ್ರೆಟ್ ತರ. ಆದ್ರೆ ಈ ಸೀಕ್ರೆಟ್ ನಮಗೆ ಗೊತ್ತಾಗಿ ಹೃದಯಕ್ಕೆ ತಕೊಂಡ್ರೆ ಒಂದು ತರ ಶಾಂತಿ ಆಗ್ತದೆ ಮನಸ್ಸಿಗೆ. ಆಹಾ, ನಾನು ಎಲ್ಲ ವೇದಗಳ ಶಾಸ್ತ್ರದ ಒಂದು ನಿಜವಾದ ಒಂದು ಒತ್ತನ್ನ ಹಿಡ್ಕೊಂಡು ಜೀವನ ಮಾಡ್ತಿದ್ದೇನಲ್ಲ ಅಂತ ಒಂದು ಖುಷಿ. ಅದರಲ್ಲಿ ಎಲ್ಲ ವೇದ ಶಾಸ್ತ್ರದಲ್ಲಿ ಕೊನೆಯಲ್ಲಿ ಏನು ನಿರ್ಧಾರವಾಗಿ ಹೇಳಿದೆ ಅದನ್ನು ಹಿಡ್ಕೊಂಡು ನನಗೆ ಜೀವನ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಾವು ಇನ್ನೂ ಹಂಬಲ್ ಆಗ್ತೇವೆ. ಇನ್ನು ಹಂಬಲ್ ಆಗಿ ದೇವರನ್ನ ಇನ್ನು ಭಗವಂತನನ್ನ ಇನ್ನು ನಾವು ಹೇಳ್ತೇವೆ, ಅಯ್ಯೋ ನೀವು ಕೊಟ್ಟದ್ದು ನನಗೆ ಇನ್ನು ಎಷ್ಟು ಜನ್ಮ ಇದ್ರು ಸಾಲದು ನನಗೆ ಇದನ್ನು ತೀರಿಸಲಿಕ್ಕೆ. ಇಂತಹ ಒಂದು ಪ್ರಯೋಜನವನ್ನು ನಮಗೆ ನನ್ನ ಜೀವನಕ್ಕೆ ಕೊಟ್ಟಿದ್ದೀರಿ. ನನಗೆ ಇದಕ್ಕೆ ನಿಜವಾಗಿ ನಮಗೆ ಕ್ವಾಲಿಫಿಕೇಶನೇ ಇಲ್ಲದಿದ್ರು ನನಗೆ ಸಿಕ್ಕಿದೆ. ಈ ವರಗಳೆಲ್ಲ ಎಲ್ರಿಗೂ ಸಿಗ್ತಾ ಇದೆ, ಯಾವುದು ಗಾಳಿ ನೀರು ಬೇಕಾದೆಲ್ಲ ಸಿಗ್ತಾ ಇದ್ದಾರೆ. ಆದ್ರೆ ಈ ಒಂದು ನಿರ್ದಿಷ್ಟವಾದ ಒಂದು ಜ್ಞಾನ ಉಂಟಲ್ಲ, ಭಗವಂತನೇ ಸರ್ವೋತ್ತಮ, ಅವನ ಸೇವೆಯೇ ಸರ್ವೋತ್ತಮ, ಅವನ ಸೇವೆ ಮಾಡಿದ್ರೆ ಎಲ್ಲರ ಸೇವೆ ಆಗ್ತದೆ ಅಂತ ಹೇಳುವ ಜ್ಞಾನ ಉಂಟಲ್ಲ, ಇದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಅದು ಸಿಕ್ಕಿದೆ ಅಂತ ಹೇಳಿದ್ರೆ ನಮಗೆ ಭಗವಂತನ ಕೃಪೆ ಸಿಕ್ಕಿದೆ, ಭಗವದ್ ಭಕ್ತರ ಕೃಪೆ ಸಿಕ್ಕಿದೆ. ಆದ ಕಾರಣ ನಾವೆಲ್ಲ ಭಾಗ್ಯವಂತರು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಎಲ್ಲ ಮಾರ್ಗಗಳು ನಮ್ಗೆ ತುಚ್ಛ ಅನ್ನಿಸ್ತದೆ. ಇದೇನು ನನ್ಗಲ್ಲ, ಇದೇನು ನನಗಲ್ಲ. ಅದೇನೋ ಮಾಡಿದ್ರೆ ಹೌದು ಕರೆಕ್ಟ್ ಮಾಡ್ತಾ ಇದ್ದೆ. ಉದಾಹರಣೆಗೆ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತೇನೆ, ಕರೆಕ್ಟ್ ಸ್ನಾನ ಮಾಡ್ತೇನೆ, ಯಾಕೆ? ಭಗವಂತನ ಸೇವೆ ಮಾಡ್ಲಿಕ್ಕೆ ಈ ಸ್ನಾನ ಹೆಲ್ಪ್ ಮಾಡ್ತಾ ಉಂಟು. ಆಯ್ತು, ಸ್ವಲ್ಪ ಪ್ರಾಣಾಯಾಮ ಮಾಡ್ತೇನೆ, ಭಗವಂತನ ಸೇವೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಉಂಟು. ಆಯ್ತು, ಸ್ವಲ್ಪ ವಾಕಿಂಗ್ ಮಾಡ್ತೇನೆ, ಭಗವಂತನ ಸೇವೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಉಂಟು ನನಗೆ. ಆ ರೀತಿಯಲ್ಲಿ ಯಾವ್ದು ಭಗವಂತನ ಸೇವೆಗೆ ಹೆಲ್ಪ್ ಆಗ್ತದೆ ಅದನ್ನೆಲ್ಲ ಮಾಡ್ತಾ ಹೋಗ್ತೇನೆ. ಯಾವ್ದು ಭಗವಂತನ ಸೇವೆಗೆ ಹೆಲ್ಪ್ ಆಗುದಿಲ್ಲ ಅದನ್ನ ದೂರ ಇಡ್ತೇನೆ. ಉದಾಹರಣೆಗೆ ನಿನ್ನೆ ಮೊನ್ನೆ ಯಾರು ಕೇಳಿದ್ರು, ನಾನು ಹೋಗಿ ಮದುವೆ ಊಟ ಮಾಡಬಹುದಾ ಅಂತ ಕೇಳಿದ್ರು. ಮದುವೆ ಊಟ ಮಾಡಿದ್ರೆ ಭಗವಂತನ ಸೇವೆಗೆ ಹೆಲ್ಪ್ ಆಗ್ತದಾ ಇಲ್ವಾ ಅಂತ ನಮ್ಗೆ ನಾವೇ ಪ್ರಶ್ನೆ ಹಾಕೊಂಡು ನಿಧಾನವಾಗಿ ಇವತ್ತಲ್ಲ ನಾಳೆ ಅದು ಬೇಡ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಅದು ಅಷ್ಟು ಸಡನ್ ಆಗೋ ವಿಚಾರ ಅಲ್ಲ. ಅದಕ್ಕೋಸ್ಕರ ನಾನು ಉತ್ತರ ಕೊಡ್ಲಿಲ್ಲ ಅದಕ್ಕೆ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಸ್ತರದಲ್ಲಿ ನಾವಿದ್ದೇವೆ. 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, ನಮ್ಮ ಸ್ತರದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡುದು ವಿನಃ ಕಂಪೇರೇಟಿವ್ ಸಬ್ಜೆಕ್ಟ್ ಅಲ್ಲ ಇದು. ಆದ ಕಾರಣ ಈ ವರಗಳು ನಮಗೆ ಎಲ್ರಿಗೂ ಸಿಕ್ಕಿದೆ, ಆದ್ರೆ ಈ ಜ್ಞಾನ ಅಷ್ಟು ಸುಲಭ ಇಲ್ಲ. ಜ್ಞಾನ ಕೂಡ ಸಿಗ್ತಾ ಉಂಟು, ಆದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ ಜ್ಞಾನವನ್ನು ಉಪಯೋಗಿಸಿಕೊಂಡು ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕು ನಾವೆಲ್ಲ. ಭಾವಾರ್ಥ, ದೇವತೆಗಳು ದೇವೋತ್ತಮ ಪರಮ ಪುರುಷನ ಪರವಾಗಿ ಕೆಲಸ ಮಾಡಲು ಅಧಿಕಾರ ಪಡೆದ ಅಭಿಕರ್ತರು. ಮೊನ್ನೆ ಎಕ್ಸಾಂಪಲ್ ಕೊಟ್ಟ ಹಾಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡುವ ಹಾಗೆ. ಆದುದರಿಂದ ಯಜ್ಞಗಳ ಆಚರಣೆಯ ಮೂಲಕ ಅವರನ್ನು ತೃಪ್ತಿಗೊಳಿಸಬೇಕು. ಯಾರನ್ನು? ಭಗವಂತನ ಭಕ್ತರಾದ ಎಲ್ಲ ದೇವಾದಿ ದೇವತೆಗಳನ್ನ ತೃಪ್ತಿಪಡಿಸುತ್ತೆ. ಹೇಗೆ? ಎಲ್ಲರನ್ನ ಏನು ಸಾಧ್ಯ ಉಂಟಾ? ಇಲ್ಲ, ಎಲ್ಲರನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ? ನೇರವಾಗಿ ಭಗವಂತನ ಯಜ್ಞ ಮಾಡುವಂಥದ್ದು. ವೇದಗಳಲ್ಲಿ ಬೇರೆ ಬೇರೆ ದೇವತೆಗಳ ತೃಪ್ತಿಗಾಗಿ ಮಾಡಬೇಕಾದ ಹಲವಾರು ಯಜ್ಞಗಳನ್ನು ವಿಧಿಸಿದೆ. ಆದರೆ ಎಲ್ಲ ಯಜ್ಞಗಳನ್ನು ಕಟ್ಟ ಕಡೆಗೆ ಅರ್ಪಿಸುವುದು ದೇವೋತ್ತಮ ಪರಮ ಪುರುಷನಿಗೆ. ಎಲ್ಲ ಮಾಡಿ ಭಗವಂತನಿಗೆ ಕೊಡುವಂಥದ್ದು. ಆದ ಕಾರಣ ನೇರ ಭಗವಂತನಿಗೆ ಕೊಟ್ರೆ ಎಲ್ರಿಗೂ ಸಿಗ್ತದೆ. ಆದರೆ ದೇವೋತ್ತಮ ಪರಮ ಪುರುಷನನ್ನು ಅರಿಯಲಾರದವರು
ದೇವತೆಗಳಿಗೆ ಯಜ್ಞಗಳನ್ನು ಮಾಡಬೇಕೆಂದು ಹೇಳಿದೆ. ಯಾರಿಗೆ ದೇವೋತ್ತಮ ಪರಮ ಪುರುಷನ ಬಗ್ಗೆ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ, ಅರ್ಥವೇ ಆಗುದಿಲ್ಲ. ಯಾಕಂದ್ರೆ ನಾವು ತಮೋ ಗುಣದಲ್ಲಿ ಇದ್ರೆ ಎಷ್ಟು ಹೇಳಿದ್ರು ಅರ್ಥ ಆಗ್ಲಿಕ್ಕಿಲ್ಲ. ಕೃಷ್ಣನೇ ಹೈಯೆಸ್ಟ್, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಅಂತ ನಾನು ಯಾರಿಗಾದ್ರೂ ಹೇಳಿದ್ರೆ ಅವ ತಮೋ ಗುಣದಲ್ಲಿ ಇದ್ರೆ ಅವನು ಇಗ್ನೋರ್ ಮಾಡ್ತಾನೆ. ನಂಗೆ ಬೇರೆ ಯಾವ್ದಾದ್ರು ಕೊಡಿ, ಬೇರೆ ಯಾವ್ದಾದ್ರು ಸೀರಿಯಸ್ ಆಗಿರುವಂತು, ಓಂ ಹ್ರೀಂ ಅಂತೆಲ್ಲ ಶುರುವಾಗೋದ್ದು ಕೊಡಿ ಅಂತ ಹೇಳ್ತಾರೆ. ನನ್ನ ಹತ್ರವೇ ಎಷ್ಟೋ ಜನ ಇದೆಂತ ಹರೇ ಕೃಷ್ಣ ಮಹಾಮಂತ್ರ ಮಹಾಮಂತ್ರ ಅಂತ ಹೇಳ್ತಾರೆ, ಆದ್ರೆ ಇದೆಂತ ಅದ್ರಲ್ಲಿ ಓಂ ಇಲ್ಲ, ಹ್ರೀಂ ಇಲ್ಲ, ಏನು ಇಲ್ಲ, ಇದೇನು ಕತೆ ಅಂತ ಕೇಳ್ತಾರೆ. ಓಂ ಅಲ್ವಾ ನಿಜವಾಗಿ ಬೇಕಾದ್ದು ಮಂತ್ರದಲ್ಲಿ, ಹ್ರೀಂ ಅಲ್ವಾ, ಕ್ಲೀಮ್ ಅಲ್ವಾ, ಅದೆಲ್ಲ ಇಲ್ಲಲ್ಲ ಅಂತ ಕೇಳ್ತಾರೆ. ನಿಮ್ಗೂ ಅನಿಸಿರ್ಬೋದು ಅದನ್ನೆಲ್ಲ ಈ ರೀತಿ. ಯಾಕೆ ಅದು ಬೇರೆ ಬೇರೆ ಗುಣಗಳ ಪ್ರಭಾವ. ಆ ಗುಣಗಳ ಪ್ರಭಾವದಿಂದ ನಮಗೆ ಈ ಒಂದು ಅತ್ಯುತ್ತಮ ಪರಮೋತ್ತಮವಾದಂತಹ ಉತ್ಕೃಷ್ಟವಾದಂತಹ ಒಂದು ಜ್ಞಾನ ಉಂಟಲ್ಲ, ಅದನ್ನು ನಮಗೆ ಕರಗಿಸ್ಕೊಳ್ಳಿಕ್ಕೆ ಅರ್ಥ ಆಗುದಿಲ್ಲ. ಅದು ಅಯ್ಯೋ ಇದು ಬ್ಲ್ಯಾಂಡ್ ಅಂತ ಹೇಳುವ ರೀತಿಯಲ್ಲಿ, ಈಗ ಸತ್ವ ಗುಣಕ್ಕೆ ಬರೋರು ಬ್ಲ್ಯಾಂಡ್ ಅಂತ ಹೇಳ್ತಾರೆ. ಓ ಆ ಏನು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪಲಾವ್ ತಿಂದವನಿಗೆ ಎಲ್ಲೋ ಒಂದು ಕಡೆ ಸಿಂಪಲ್ ಆಗಿರೋ ಸಿಕ್ಕಿದೆ, ಇದು ಬ್ಲ್ಯಾಂಡ್ ಅಂತ ಹೇಳ್ತಾನೆ ಅವನು. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ಗೊತ್ತಾಗ್ತದೆ ಈ ಬ್ಲ್ಯಾಂಡೇ ನನಗೆ ಹೆಲ್ತ್ಗೆ ಹೆಲ್ಪ್ ಆಗುದು ಅಂತ. ಆದರೆ ಅದು ಅದು ಆರೋಗ್ಯ ಹಾಳಾಗುವಾಗ ಈ ಬ್ಲ್ಯಾಂಡ್ ಗೊತ್ತಾಗ್ತದೆ ನಮಗೆ. ದೇವೋತ್ತಮ ಪರಮ ಪುರುಷನನ್ನು ಅರಿಯಲಾರದವರು ದೇವತೆಗಳಿಗೆ ಯಜ್ಞಗಳನ್ನು ಮಾಡಬೇಕೆಂದು ಹೇಳಿದೆ. ಇದು ಯಾಕೆ ಹೀಗೆ ಹೇಳಿದೆ ಅಂತ ಹೇಳಿದ್ರೆ, ಯಾವಾಗ ನಮಗೆ ಆರೋಗ್ಯ ಹೋಗುವಾಗ ಬ್ಲ್ಯಾಂಡ್ ಬೇಕು ಅಂತ ಅನ್ನಿಸ್ತದೋ ಅದೇ ರೀತಿಯಲ್ಲಿ ನಮಗೆ ಎಲ್ಲ ಲಾಸ್ಟಿಗೆ ಆಗ ಗೊತ್ತಾಗ್ತದೆ, ನಾನೇನೋ ತಪ್ಪು ಮಾಡಿದ್ದೇನೆ, ಹೀಗೆಲ್ಲ ಮಾಡಿ ಸಮಯ ವ್ಯರ್ಥ ಮಾಡಿದ್ದೇನೆ, ನಾನು ನಿಜವಾದ ಪುರುಷನಾದಂತಹ ಭಗವಂತನಾದಂತಹ ಕೃಷ್ಣನನ್ನು ನಾನು ತಿಂಕೇ ಮಾಡ್ಲಿಲ್ಲಲ್ಲ ಅಂತ ಹೇಳಿ ಅರ್ಥ ಆಗ್ತದೆ. ಸಂಬಂಧಿಸಿದ ವ್ಯಕ್ತಿಗಳ ಐಹಿಕ ಗುಣಗಳಿಗೆ ಅನುಸಾರವಾಗಿ ವೇದಗಳಲ್ಲಿ ಬೇರೆ ಬೇರೆ ಬಗೆಗಳ ಯಜ್ಞಗಳನ್ನು ಮಾಡಬೇಕೆಂದು ಹೇಳಿದೆ. ಬೇರೆ ಬೇರೆ ದೇವತೆಗಳ ಪೂಜೆಗೂ ಇದೇ ಆಧಾರ. ಬೇರೆ ಬೇರೆ ಗುಣಗಳು, ಶ್ರೀಲ ಪ್ರಭುಪಾದರು ಇಲ್ಲೇ ಹೇಳಿದ್ದಾರೆ. ಬೇರೆ ಬೇರೆ ದೇವತೆಗಳ ಪೂಜೆ ಮಾಡುದು ಯಾಕೆಂದ್ರೆ ನಾವು ಬೇರೆ ಬೇರೆ ಗುಣಗಳಿದೆ ನಮಗೆ. ಗುಣಗಳು ಹೇಗೆ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಸತ್ವ, ಸ್ವಲ್ಪ ರಜಗುಣ, ಸ್ವಲ್ಪ ತಮಗುಣ, ಅಲ್ಲಿ ಇಲ್ಲಿ ಮಿಕ್ಸ್ ಆಗುದು. ಈಗ ಚಿಕ್ಕದಿರುವಾಗ ನಾವು ಬೇರೆ ಬೇರೆ ಕಲರಿಂಗ್ ಮಾಡಿದ್ದೇವಲ್ಲ, ಕಲರ್ ಒಂದೊಂದು ಕಲರ್ ಸೇರಿಸಿಕೊಂಡು ಎರಡು ಪೇಂಟ್ ಅನ್ನು ಸೇರಿಸಿ ಒಂದು ಕಲರ್ ಆಗುದು. ಆ ರೀತಿಯಲ್ಲಿ ಎರಡೆರಡು ಗುಣಗಳು, ಒಂದೊಂದು ಗುಣಗಳು ಮಿಕ್ಸ್ ಆಗಿ ಬೇರೆ ಬೇರೆ ಗುಣಗಳು ಬರ್ತದೆ. ಆದ ಕಾರಣ ನಮ್ಮ ಈ ಬಿಹೇವಿಯರ್ ಅಂತ ಇದೆಯಲ್ಲ, ಅದಷ್ಟು ಸುಲಭವಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನನ್ನ ಬಿಹೇವಿಯರ್ ನಿಮಗೂ ಸಾಧ್ಯ ಇಲ್ಲ, ನಿಮ್ಮ ಬಿಹೇವಿಯರ್ ನನಗೂ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ. ಆದ ಕಾರಣ ಇದು ಭೌತಿಕವಾಗಿ ಹೇಳ್ತಾ ಇರುವಂಥದ್ದು, ಆಧ್ಯಾತ್ಮಿಕವಾಗಿ ಅಲ್ಲ. ಭೌತಿಕವಾಗಿ ನಮ್ಮ ಎಲ್ಲರ ಬಿಹೇವಿಯರು ತುಂಬಾ ಕಷ್ಟ ಅಳಿಲಿಕ್ಕೆ. ಅದಕ್ಕೋಸ್ಕರ ಈಗ ಸೈಕಾಲಜಿ ಅಂತ ಹೇಳಿ ಬಂದಿದೆ ಅಲ್ಲ. ಸೈಕಾಲಜಿ ಅಂದ್ರೆ ಏನು? ಇನ್ನೊಬ್ಬನ ಬಿಹೇವಿಯರ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡುದು. ಅದು ಪರ್ಫೆಕ್ಟ್ ಆಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ, ಮಾಂಸಾಹಾರಿಗಳು ಕಾಳಿ ದೇವತೆಯನ್ನು ಪೂಜಿಸಬೇಕೆಂದು ಹೇಳಿದೆ. ಕಾಳಿ ದೇವತೆಯು ಐಹಿಕ ಪ್ರಕೃತಿಯ ಭಯಂಕರ ರೂಪ. ಈ ದೇವಿಗೆ ಪ್ರಾಣಿ ಬಲಿಯನ್ನು ಅರ್ಪಿಸಬೇಕೆಂದು ಹೇಳಿದೆ. ಆದರೆ ಸಾತ್ವಿಕ ಗುಣವುಳ್ಳವರು ವಿಷ್ಣುವಿನ ಆಧ್ಯಾತ್ಮಿಕ ಆರಾಧನೆಯನ್ನು ಮಾಡಲು ಹೇಳಿದೆ. ಇದು ಸುಲಭ ಅರ್ಥ ಆಗ್ತಾ ಉಂಟು. ಆದರೆ ಅಂತಿಮವಾಗಿ ಎಲ್ಲ ಯಜ್ಞಗಳ ಗುರಿಯು ಆಧ್ಯಾತ್ಮಿಕ ನೆಲೆಗೆ ಕ್ರಮೇಣ ಮೇಲೇರುವುದು. ಸಾಮಾನ್ಯ ಮನುಷ್ಯರು ಕಡೆಯ ಪಕ್ಷ ಪಂಚ ಯಜ್ಞಗಳೆಂಬ ಹೆಸರಿನ ಯಜ್ಞಗಳನ್ನಾದರೂ ನಡೆಸಬೇಕು. ಸಾಮಾನ್ಯ ಮನುಷ್ಯರಿಗೆ ಹೇಳ್ತಾ ಇರೋದು, ಭಕ್ತರಿಗಲ್ಲ. ನಾವೆಲ್ಲ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡೋರಿಗೆ ಇದು ಅಗತ್ಯ ಇಲ್ಲ. ಇದು ಯಾವುದು ಪಂಚಮಹಾಸೂನ ಅಥವಾ ಪಂಚಮಹಾಯಜ್ಞ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ಕೇಳಿರ್ತೀರಿ ನೀವು ಕೂಡ, ಪಂಚಮಹಾಯಜ್ಞ ಅಂತ ಹೇಳಿ. ಯಾರಿಗಾದ್ರೂ ಗೊತ್ತಾ? ಮೆಸೇಜ್ ಹಾಕಿದೆ. ದೇವಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಈ ರೀತಿಯಲ್ಲಿ ಬೇರೆ ಬೇರೆ ಯಜ್ಞಗಳಿವೆ ಅಲ್ವಾ? ನಿಮ್ಗೆ ಗೊತ್ತಿರಬಹುದು. ಭೂತಯಜ್ಞ ಅಂತ ಹೇಳಿ, ದೇವಯಜ್ಞ ಅಂತ ಹೇಳಿ ಎಲ್ಲ ಯಜ್ಞಗಳಿವೆ. ಆಮೇಲೆ ನಾವು ಯಾರಾದ್ರೂ ಗೆಸ್ಟ್ ಬಂದ್ರೆ ಏನೋ ಮಾಡ್ತೇವಲ್ಲ, ಏನ್ ಮಾಡ್ತೇವೆ ಗೆಸ್ಟ್ ಬಂದ್ರೆ? ಗೆಸ್ಟ್ ಅಂದ್ರೆ ಏನ್ ಆಕ್ಚುಲಿ ನಿಮ್ಗೆಲ್ಲ ಗೊತ್ತು. ಗೆಸ್ಟ್ ತಿಥಿ ಹೇಳದೆ, ಅಂದ್ರೆ ಸಮಯ ಸಂದರ್ಭ ಇಲ್ಲದೆ ಡೈರೆಕ್ಟ್ ಬರುವ, ಮಧ್ಯರಾತ್ರಿ ಬಂದ್ರು ಸರಿ, ಅವನು ಅತಿಥಿ. ಹೇಳಿ ಫೋನ್ ಮಾಡಿ ಬಂದವನು ಅತಿಥಿ ಅಲ್ಲ ಅವನು. ಈಗ ನಮಗೆಲ್ಲ ಹೇಳಿಯೇ ಬರುವವರಲ್ಲ, ಆದ ಕಾರಣ ಹೆಚ್ಚಿನವರು ಅತಿಥಿಗಳಲ್ಲ. ಸೊ ಅತಿಥಿ ಬರುವಾಗ ನಮ್ಮ ಮನೇಲಿ ಏನಿದ್ರು ಕೂಡ್ಲೆ ಮಾಡಿ ಕೊಡ್ಬೇಕಂತೆ, ಅದು ಯಜ್ಞ ಒಂದು. ನೋಡಿ, ಅತಿಥಿಯನ್ನ ಸತ್ಕಾರ ಮಾಡುದು ಕೂಡ ಯಜ್ಞ. ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ಬ್ರಹ್ಮಯಜ್ಞ ಅಂತ ಹೇಳುದು ಶಾಸ್ತ್ರವನ್ನು ಓದಿ ಮಾಡುವಂತಹ ಯಜ್ಞ. ಶಾಸ್ತ್ರಗಳನ್ನೆಲ್ಲ ಓದಿ ಪರಿಣತಿ ಪಡೆಯುವುದು.
ಶಾಸ್ತ್ರಗಳನ್ನ. ಈ ರೀತಿಯಲ್ಲಿ ಬೇರೆ ಬೇರೆ ಯಜ್ಞಗಳು, ದೈವ ಯಜ್ಞ, ದೇವತೆಗಳನ್ನ ಯಜ್ಞ ಮಾಡುವಂಥದ್ದು. ಆಮೇಲೆ ಪಿತೃಯಜ್ಞ, ಈಗ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡುದು, ಅಮಾವಾಸ್ಯ ದಿನ ಮಹಾಲಯ ಅಮಾವಾಸ್ಯ ದಿನ ಮಾಡುವಂಥ ಪಿಂಡ ಪ್ರದಾನ, ಇದೆಲ್ಲ ಯಜ್ಞ. ಆದರೆ ಭಕ್ತನಾದವನು ಇದೆಲ್ಲ ಮಾಡಿದ್ರು ಕೂಡ ಮುಖ್ಯವಾಗಿ ಅವನಿಗೆ ಜಪಯಜ್ಞವೇ. ಯಾಕಂದ್ರೆ ಒಂದೇ ದಿವಸದಲ್ಲಿ ಇದೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಕೆಲವರೆಲ್ಲ ನಾವೆಲ್ಲ ಪಿತೃಯಜ್ಞ ಮಾಡ್ತೇವೆ ಅಲ್ವಾ, ಪಿತೃಯಜ್ಞ ನಾನು ಮಾಡುದಿಲ್ಲ ಅಂತ ಕೂತ್ಕೊಳ್ಳಿಕ್ಕೆ ಆಗ್ತದ? ಇಲ್ಲ, ನಾವು ಮಾಡಬೇಕು. ಆದರೆ ಮಾಡುದು ಹೇಗೆ? ಅದು ಭಗವಂತನ ಪ್ರಸಾದದ ಮೂಲಕ ಆಗಿರ್ಬೇಕು. ದೇವಯಜ್ಞ ಆಗ್ಲಿ, ಭೂತಯಜ್ಞ ಆಗ್ಲಿ, ಪಿತೃಯಜ್ಞ ಆಗ್ಲಿ, ಅತಿಥಿ ಯಜ್ಞ ಆಗ್ಲಿ, ಇದೆಲ್ಲವೂ ಭಗವಂತನ ಪ್ರಸಾದದ ಮೂಲಕ, ಭಗವಂತನ ಬಗ್ಗೆ ಮಾತನಾಡುವುದರ ಮೂಲಕ, ಭಗವಂತನ ಬಗ್ಗೆ ಸ್ಮರಣೆ ಮಾಡುವುದರ ಮೂಲಕ ಇದೆಲ್ಲ ಯಜ್ಞ ಆಗ್ಬೇಕು ನಮಗೆ. ಆಯ್ತು, ನಾನು ಹೋಗ್ತೇನೆ, ಶ್ರಾದ್ದಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಆ ಶ್ರಾದ್ದದಲ್ಲಿ ಭಗವಂತನಿಗೆ ಕೊಟ್ಟ ನೈವೇದ್ಯವನ್ನ ಪಿತೃಗಳಿಗೆ ಕೊಡುವ ಹಾಗೆ ಆಗ್ಬೇಕು, ಭಗವಂತನ ನಾಮಸ್ಮರಣೆಯಲ್ಲಿ ಆಗ್ಬೇಕು. ಆದ್ರೆ ಮಾತ್ರ ಅದು ನಿಜವಾದ ಶ್ರಾದ್ದ ಅಂತ ಅನ್ನಿಸ್ತದೆ. ಇಲ್ಲ ಬೇರೆ ಏನೋ ನಡೀತಾ ಉಂಟು, ಪಟ್ಟಾಂಗ, ಇಸ್ಪೇಟು, ಜೂಜಾಡೋದು, ಇದೆಲ್ಲ ನಡೀತಾ ಇದ್ರೆ ಏನು ಇದು ನಿಜವಾಗಿ ಪಿತೃಗಳಿಗೆ ಸುಖವ? ಕೆಲವರು ಹೇಳ್ತಾರೆ, ನನ್ನ ಅಪ್ಪನಿಗೆ ಮಾಂಸ ಕೊಟ್ಟಿದ್ದೇನೆ, ಮಾಂಸ ತಿಂತಾ ಇದ್ರು, ನಾನು ಮಾಂಸ ಕೊಟ್ರೆ ಅವರಿಗೆ ಖುಷಿ ಆಗ್ತದೆ ಅಂತೇಳಿ. ಈ ರೀತಿಯ ಚಿಂತನೆಗಳೆಲ್ಲ ನಮಗಿದೆ. ಅದು ಯಾವ ರೀತಿಯಲ್ಲಿ ಆಗ್ತದೆ? ಅದು ತಮೋಗುಣದ ವರ್ಷಿಪ್ ಆಗ್ತದೆ. ತಮೋಗುಣದ ರೀತಿಯಲ್ಲಿ ನಾವು ತಮೋಗುಣದಲ್ಲೇ ಇದ್ದು ಏನು ಫಲ? ಪುನಃ 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 ಜನ್ಮ ಮೃತ್ಯು ಜರಾವ್ಯಾಧಿಗಳ ಚಕ್ರಕ್ಕೆ ಸಿಕ್ಕಾಕೊಳ್ತೇವೆ. ಈ ರೀತಿಯ 5 ಯಜ್ಞಗಳು: ಬ್ರಹ್ಮಯಜ್ಞ, ದೈವಯಜ್ಞ, ಭೂತಯಜ್ಞ, ಅತಿಥಿ ಯಜ್ಞ, ಇನ್ನೊಂದು ಏನು ಹೇಳಿದೆ? ಪಿತೃಯಜ್ಞ. ಅತಿಥಿ ಯಜ್ಞ ಮತ್ತು ಪಿತೃಯಜ್ಞ. ಮಾನವ ಸಮಾಜದ ನೆಕ್ಸ್ಟ್ ಪ್ಯಾರ ಎಲ್ಲ ಅಗತ್ಯಗಳನ್ನು ಭಗವಂತನ ಪರ ಕಾರ್ಯವೃತ್ತರಾದ ದೇವತೆಗಳು ಪೂರೈಸುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಭಗವಂತನ ಪರ ಕಾರ್ಯಪ್ರವೃತ್ತರಾದ ದೇವತೆಗಳು ಮಾನವ ಸಮಾಜದ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾರೆ. ಅಂದ್ರೆ ಅವರನ್ನು ನಾವು ಸುಪ್ರೀತಗೊಳಿಸಿದ್ರೆ ಮಾತ್ರ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ಅಯ್ಯೋ ನಾನೇನೋ ತಪ್ಪು ಮಾಡಿದ್ದೇನೆ, ನೀರೇ ಇಲ್ಲ, ಮಳೆ ಬರ್ತಾ ಇಲ್ಲ, ಏನಾದ್ರೂ ಒಂದು ಯಜ್ಞ ಮಾಡುವ, ಏನೋ ಒಂದು ಯಜ್ಞ ಮಾಡುವ ಅಂತ ಹೇಳಿ ಮಾಡ್ತಿದ್ರು ಮುಂಚಿನ ಕಾಲದಲ್ಲಿ. ಈಗ ಮಳೆ ಬರುದಿಲ್ಲ, ಬಿತ್ತನೆ ಮಾಡುವ, ಹೋಗುದು ಎಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗಿ ಮಳೆಯನ್ನು, ಆರ್ಟಿಫಿಷಿಯಲ್ ಮಳೆಯನ್ನು ಬಿತ್ತನೆ ಮಾಡುದು. ನೀರಿಲ್ಲ, ಬೋರ್ ಹೊಡೆಯುವುದು. ಎಷ್ಟಾಗ್ತದೆ ಅಷ್ಟು, ಒಂದು ಕಡೆ ಅಲ್ಲ, ಒಂದು ಭೂಮಿಯಲ್ಲಿ, 1 ಎಕರೆ ಭೂಮಿಯಲ್ಲಿ 10 ಕಡೆ ಬೋರ್ ಎಳೆದು ಟ್ರೈ ಮಾಡೋದು ನೀರು ಎಳಿಲಿಕ್ಕೆ. ಆದ್ರೆ ನಾವು ಮಾಡುವ ಕಾರ್ಯವೇ ತಪ್ಪು ಅಂತ ಹೇಳಿ ತಲೆಗೆ ಹೋಗುದಿಲ್ಲ. ಇದೇ ಬುದ್ಧಿ ನಮ್ಮದು. ನಾವು ಮಾಡುದು ಭಗವಂತನಿಗೆ ಪ್ರೀತಿಯೇ ಮಾಡ್ತಿಲ್ಲ, ಭಗವಂತನ ಸೇವೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಯುಧಿಷ್ಠಿರ ಮಹಾರಾಜರ ಕಾಲದಲ್ಲಿ ಭೂಮಿ ಸಂಪದ್ಭರಿತವಾಗಿತ್ತು. ಭೂಮಿಯಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲಿ ಹೋದ್ರೂ ಫಲವತ್ತತೆ ಇತ್ತು. ಈ ಹಸುವಿನ ಬ್ಯಾಗಿಂದ, ಹಸುವಿನ ಕೆಚ್ಚಲಿಂದ ಯಾವತ್ತು ಹಾಲು ಬಿದ್ದು ಎಲ್ಲಾ ಭೂಮಿಯು ತೇವಯುಕ್ತವಾಗಿತ್ತಂತೆ. ಹಾಲಿಂದ ತೇವಯುಕ್ತ ಆಗಿತ್ತು. ಈಗ ನಮಗೆ ಕುಡಿಲಿಕ್ಕೆ ನಿಜವಾದ ಒಳ್ಳೆ ಹಾಲು ಸಿಗ್ತಾ ಇಲ್ಲ, ತೇವ ಎಲ್ಲಿ ಸಿಗ್ಲಿಕ್ಕೆ? ಇಂತಹ ಸ್ಥಿತಿ ನಮಗೆ ಯಾಕೆ? ಆ ಸ್ಥಿತಿ ಅಂತ ಹೇಳಿದ್ರೆ ನಮಗೆ ಮುಖ್ಯ ಉದ್ದೇಶವಾದ ಆತ್ಮ ಸಾಕ್ಷಾತ್ಕಾರವಾದ ಭಗವಂತನ ಪ್ರೀತಿಯ ಒಂದು ಚಟುವಟಿಕೆಯೇ ನಡೀತಾ ಇಲ್ಲ ಸಮಾಜದಲ್ಲಿ. ಈಗ ಎಷ್ಟು ಜನ ನಾವು ಭಗವಂತನಿಗೆ ಮಾಡಿದಂತ ಆಹಾರವನ್ನ ಕೊಟ್ಟು ತಿಂತಾ ಇದ್ದೇವೆ? ಎಷ್ಟು ಜನ? ನಿಮ್ಮದೇ ಲೈನ್ ಮನೆಯಲ್ಲಿ ನೋಡಿ, ಎಷ್ಟು ಜನ ತಮ್ಮ ಮನೆಯಲ್ಲಿ ಮಾಡದ ಎಲ್ಲಾ ಆಹಾರವನ್ನ, ಬೇಯಿಸಿದಂತಹ ಎಲ್ಲಾ ಆಹಾರವನ್ನ, ಸಾತ್ವಿಕ ಆಹಾರ ಇಲ್ಲಿ ಹೇಳ್ತಾ ಇರುವಂತದ್ದು, ಪರಮೋತ್ತಮ ಪರಮಪುರುಷ ಭಗವಂತನಿಗೆ ಗುರುಮುಖೇನ ಕೊಟ್ಟು ಯಾರು ಪ್ರಸಾದವಾಗಿ ಸ್ವೀಕರಿಸ್ತಾರೆ? ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಅಂದ್ರೆ ಇದೊಂದು ಅಷ್ಟು ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಕಷ್ಟ ಇಲ್ಲ. ಈಗ ಅಕಸ್ಮಾತ್ ಯಾರೋ ಒಬ್ರು ಇವತ್ತು ಸೇರಿದವರು ಅಂತ ಆದ್ರೆ ಸರಿ, ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು ಒಂದು ಡ್ರೈ ಫ್ರೂಟ್ಸ್ ಆದ್ರೂ ದೇವರಿಗೆ ಇಟ್ಟು ತಿನ್ಬೋದಲ್ವಾ? ಅದೇನು ಕಷ್ಟವಾ? ಇಲ್ಲ, ಆ ಡ್ರೈ ಫ್ರೂಟ್ಸ್ ದೇವರಿಗೆ ಇಟ್ಟು ಮೊದಲ ಆಹಾರ ಪ್ರಸಾದವಾಗಿ ಸ್ವೀಕರಿಸಿ, ಮೊದಲ ಆಹಾರ ನೀವು ಪಿಜಿಯಲ್ಲಿ ಆದ್ರೂ ಬದುಕಿ ಅಥವಾ ಎಲ್ಲಿಯೋ ಬದುಕಿ, ಡ್ರೈ ಫ್ರೂಟ್ಸ್ ಅನ್ನ ಚೆನ್ನಾಗಿ ತೊಳೆದು ಭಗವಂತನಿಗೆ ತುಳಸಿ ಮುಖಾಂತರ ಇಟ್ಟು ಗುರುಮುಖೇನ ತಗೊಳ್ಳಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥಿಸ್ಬೇಕು. ಅದಕ್ಕೆ ಮಂತ್ರಗಳೆಲ್ಲ ಇವೆ, ಸುಲಭವಾದ ಇವೆ. ಅದನ್ನು ಹೇಳ್ಕೊಡೋಣ ನಾವು ಖಂಡಿತವಾಗಿ. ಈ ರೀತಿಯಲ್ಲಿ ಹೇಳಿದರೆ ಯಾಕೆ ಭಗವಂತ ಖಂಡಿತವಾಗಿ ಸ್ವೀಕರಿಸ್ತಾನೆ, ಸ್ವೀಕರಿಸಿ ನಮಗೆ ಪ್ರಸಾದ ಕೊಡ್ತಾನೆ. ಆ ಒಂದು ಬಾದಾಮ್ ಆಗ್ಲಿ, ಒಂದು ಕಾಜು ಆಗ್ಲಿ, ಒಂದು ದ್ರಾಕ್ಷಿ ಆಗ್ಲಿ ನಾವು ತಿಂದ್ರೆ ನಿಧಾನವಾಗಿ ಅದು ನಮ್ಮ ಮನಸ್ಸಿನಲ್ಲಿ ಪ್ರಭಾವ ಕೊಡ್ತದೆ. ನಾವು ತಿನ್ನುವ ಎಲ್ಲ ಆಹಾರವೂ ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ ನಿಧಾನವಾಗಿ. ಅಂದ್ರೆ ಎಲ್ಲ ಆಹಾರವನ್ನ ತಯಾರಿಸಿ ಭಗವಂತನಿಗೆ ಕೊಡುವಂತಹ ಮನಸ್ಸು ಶುರು ಆಗ್ತದೆ ನಮಗೆ. ಶುರು ಎಲ್ಲಿಂದ ಆಗುದು? ಫಸ್ಟ್ ಅದೇ. ಮುಂಚೆ ವಿಷಕನ್ಯೆಯರು ಅಂತ ಇದ್ರಂತೆ.
ವಿಷಕನ್ಯೆಯರು ಅಂತ ಇದ್ರಂತೆ. ಆ ವಿಷಕನ್ಯರನ್ನು ಹೇಗೆ ಪ್ರಿಪೇರ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರು ರಾಜರಿಗೆ ಏನಾದ್ರೂ ಸಂಪರ್ಕ ಆದ್ರೆ ಆ ರಾಜನನ್ನ ಕೊಲ್ಲುವಂತ ಸಾಮರ್ಥ್ಯ ಅವರ ಅವರ ಜೊಲ್ಲಿನಿಂದ ರಾಜನನ್ನ ಕೊಲ್ಲುವಂತ ಶಕ್ತಿ ಇರುವಂತ ವಿಷಕನ್ಯರಾಗಿದ್ರು. ಹೇಗೆ? ದಿನಾ ಸ್ವಲ್ಪ ಸ್ವಲ್ಪ ವಿಷ ಕೊಡೋದು, ಸ್ವಲ್ಪ ಸಾಯಬಾರ್ದವರು ಅಷ್ಟೇ, ಸ್ವಲ್ಪ ವಿಷ ಕೊಡೋದು, ಕೊಟ್ಟು 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 ಅವ್ರ ಇಡೀ ದೇಹ ವಿಷಭರಿತವಾಗುವ ಹಾಗೆ ಮಾಡ್ತಿದ್ರು. ಅದೇ ರೀತಿ ಇದನ್ನು ಒಪೋಸಿಟ್ ತಗೊಳ್ಬೇಕು. ನಾವು ಹೇಳಿದ್ದೇವಲ್ಲ ಲಾಸ್ಟ್ ಟೈಮ್, ನಾವು ಎಲ್ಲಿ ಭೌತಿಕ ವಿಚಾರವನ್ನ ನಾವು ಥಿಂಕ್ ಮಾಡ್ತೇವೆ ಅಷ್ಟು ನಮಗೆ ಇಲ್ಲಿ ಅಟ್ಯಾಚ್ಮೆಂಟ್ ಡೆವಲಪ್ ಆಗಿ ಪುನಃ ಬರ್ತೇವೆ. ಅದೇ ಭೌತಿಕವಾಗಿ ನಮಗೆ ಅಟ್ಯಾಚ್ಮೆಂಟ್ ಉಂಟಲ್ಲ, ಆ ಅಟ್ಯಾಚ್ಮೆಂಟ್ ಅನ್ನ ಭಕ್ತರ ಸೇವೆಯಲ್ಲಿ ತೊಡಗಿಸಿದ್ರೆ ಏನಾಗ್ತದೆ? ಉಲ್ಟಾ ಅದು. ಅದೇ ರೀತಿಯಲ್ಲಿ ನಾನು ಇಲ್ಲಿ ಹೇಳ್ತಿರೋ ಉದಾಹರಣೆ ಉಲ್ಟಾ ಆಗ್ತದೆ. ಭಗವಂತನಿಗೆ ಸ್ವಲ್ಪ ಕೊಟ್ಟರೆ ಸಾಕು, ಭಗವಂತ ನಮಗೆ ಕಂಪ್ಲೀಟ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಕಂಪ್ಲೀಟ್ ನಾವು ಫುಲ್ ನಿಜವಾದ ವಿಷ. ಅದು ನಿಜವಾದ ವಿಷಯ ಅಲ್ಲ, ವಿಷಯದ ವಿಷ. ವಿಷಯದಕ್ಕೆ ವಿಷ. ವಿಷಯ ಅಂತ ಹೇಳಿದ್ರೆ ಏನು? ಭೌತಿಕ ವಿಷಯ. ಆ ವಿಷಯಕ್ಕೆ ವಿಷವಾದ ಯಾವುದು? ಭಗವಂತನ ನಾಮ. ವಿಷಯಕ್ಕೆ ವಿಷ, ಅದು ನಿಜವಾದ ವಿಷ. ಅದು ಅಂತಹ ವಿಷಯಕ್ಕೆ ವಿಷ ಆದಂತಹ ಭಗವದ್ ನಾಮಸ್ಮರಣ ನಾವು ಮಾಡ್ತಾ ಹೋಗ್ತೇವೆ ಮತ್ತೆ ಆ ಪ್ರಸಾದ ತಗೊಂಡು. ಅಂತಹ ಅದ್ಭುತ ವಿಚಾರ. ಯಾರು ಏನನ್ನೂ ಉತ್ಪಾದಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಮನುಷ್ಯ ಸಮುದಾಯದ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಇದೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೇವೆ, ಓದ್ತಾ ಹೋಗ್ತೀನಿ. ಸಾತ್ವಿಕ ಸ್ವಭಾವದವರಿಗೆ ಆಹಾರ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ಹಾಲು, ಸಕ್ಕರೆ ಮೊದಲಾದವು. ಮಾಂಸಾಹಾರಿಗಳಿಗೆ ಮಾಂಸ, ಇದರಲ್ಲಿ ಯಾವುದನ್ನು ಮನುಷ್ಯರು ಉತ್ಪಾದನೆ ಮಾಡಲಾರರು. ಇದು ತಿನ್ಬೇಕು ಅಂತ ಹೇಳ್ತಾ ಇಲ್ಲ ಶ್ರೀಲ ಪ್ರಭುಪಾದರು, ಇದು ಯಾವುದು ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಿದ್ದಾರೆ. ಬದುಕಿಗೆ ಅಗತ್ಯವಾದ ಶಾಖ, ಬೆಳಕು, ನೀರು, ಗಾಳಿ ಮೊದಲಾದವನ್ನು ತೆಗೆದುಕೊಳ್ಳಿ. ಇವುಗಳಲ್ಲಿ ಯಾವುದನ್ನು ಮನುಷ್ಯ ಸಮಾಜವು ಸೃಷ್ಟಿ ಮಾಡಲಾರದು. ಭಗವಂತನಿಲ್ಲದೆ ಸೂರ್ಯನ ಬೆಳಕು, ಬೆಳದಿಂಗಳು, ಮಳೆ, ಗಾಳಿ ಯಾವುದು ಸಮೃದ್ಧವಾಗಿ ಇರುವುದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸೂರ್ಯನಿಗೆ ಯಾರು ಮೂಲ? ಭಗವಂತ ಕೃಷ್ಣ. ಸೂರ್ಯನಿಗೆ ಮೂಲ ಯಾರು? ಭಗವಂತನ ಕೃಷ್ಣ ಅಂತ ನಾವು ಅರ್ಥ ಮಾಡ್ಕಿದ್ದೇವೆ. ಆದ ಕಾರಣ ಸೂರ್ಯನ ಮೂಲನಾದಂತಹ ಭಗವಂತನನ್ನು ತೃಪ್ತಿ ಮಾಡಬೇಕು ನಾವು. ನಮ್ಮ ಬದುಕು ಭಗವಂತನ ವರಗಳನ್ನೇ ಅವಲಂಬಿಸಿದೆ ಎನ್ನುವುದು ಸ್ಪಷ್ಟ. ಒಂದು ದಿನ ನೀರಿಲ್ಲ ಅಂದ್ರೆ ಗೊತ್ತಾಗ್ತದೆ, ಒಂದು ದಿನ ಗ್ಯಾಸ್ ಉರಿಯುವುದಿಲ್ಲ ಅಂದ್ರೆ ಇಡೀ ಜೀವನ ಬಡ 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 ಆಗ್ತದೆ. ಅಡಿಗೆ ಇಲ್ಲ, ಮಕ್ಕಳಿಗೆ ಊಟ ಇಲ್ಲ, ಅಯ್ಯೋ ಏನ್ ಮಾಡುದು? ಹತ್ರ ಎಲ್ಲ ಫೋನ್ ಮಾಡುದು, ಅಯ್ಯೋ ನಿಮ್ಮ ಹತ್ರ ಗ್ಯಾಸ್ ಉಂಟಾ, ನಿಮ್ಮ ಹತ್ರ ಗ್ಯಾಸ್ ಉಂಟಾ ಅಂತ. ನಮ್ಮ ಉತ್ಪಾದನೆಯ ಉದ್ಯಮಗಳಿಗೂ ಲೋಹ, ಗಂಧಕ, ಪಾದರಸ, ಮ್ಯಾಂಗನೀಸ್ ಮೊದಲಾದ ಅನೇಕ ವಸ್ತುಗಳು ಅತ್ಯಗತ್ಯ. ಇವೆಲ್ಲವನ್ನು ಭಗವಂತನ ಪ್ರತಿನಿಧಿಗಳೇ ನೀಡುತ್ತಾರೆ. ಅವುಗಳನ್ನು ಸಮರ್ಪಕವಾಗಿ ಬಳಸಿ ಆರೋಗ್ಯಕರ ಜೀವನ ನಡೆಸುತ್ತಾ ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು. ನಿಮಗಿದು ಕೇಳಿರ್ಬೋದು ಕತೆ. ಇಂದ್ರನ ಪೂಜೆ ಮಾಡಿದ್ದು ಯಾರು? ಕೃಷ್ಣನ ತಂದೆ ಆದಂತಹ ನಂದ ಮಹಾರಾಜರು. ಆಮೇಲೆ ಕೃಷ್ಣ ಹೇಳ್ತಾನೆ, ಅವರಿಗೆಲ್ಲ ಮಾಡಿ ಏನು ಪ್ರಯೋಜನ? ನನ್ನನ್ನು ಮಾಡಿ ಅಂದ್ರೆ ಗೋವರ್ಧನ ಪರ್ವತವನ್ನ ನೀವು ಮಾಡಿ, ಯಾಕೆಂದ್ರೆ ಗೋವರ್ಧನ ಪರ್ವತವೇ ಎಲ್ಲ ಕೊಡ್ತಾ ಇರೋದು ಅಂತ ಹೇಳಿ. ಅಂದ್ರೆ ಭಗವಂತನನ್ನು ಮಾಡಿದರೆ ದೇವಾದಿ ದೇವತೆಗಳೆಲ್ಲ ಸುಪ್ರೀತರಾಗ್ತಾರೆ. ಚೈತನ್ಯ ಮಹಾಪ್ರಭುಗಳದ್ದು ಒಂದು ಲೀಲೆ ಇದೆ. ಚೈತನ್ಯ ಮಹಾಪ್ರಭುಗಳು ನೀರಿನಲ್ಲಿ ಸ್ನಾನ ಹೋಗ್ತಾ ಇರುವಾಗ ಚಿಕ್ಕ ಹುಡುಗ ಇರುವಾಗ, ನಿಮಾಯಿ ಪಂಡಿತ ಅಂತ ಹೇಳ್ತಾ ಇದ್ರು ಆಗ ಅವರಿಗೆ. ಚಿಕ್ಕ ಹುಡುಗ ಆಗಿರುವಾಗ ನೀರಲ್ಲಿ ಹೋಗಿ ಸ್ನಾನ ಮಾಡ್ತಾ ಇರುವಾಗ ಕೆಲವು ಮದುವೆಗೆ ಪ್ರಾಯ ಆಗುವಂತಹ ಹುಡುಗಿಯರು ಶಿವಲಿಂಗಕ್ಕೆ ಏನೇನೋ ಭೋಗ ಮಾಡಿ, ಅಂದ್ರೆ ಆಹಾರ ಉತ್ಪಾದನೆ, ಅಂದ್ರೆ ಆಹಾರವನ್ನ ಮಾಡಿ ತಗೊಂಡು ಬಂದು ಇಡ್ತಿದ್ರಂತೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರಂತೆ, ಯಾಕೆ ಅಲ್ಲಿ ಕೊಡ್ತಿದ್ರಿ, ನನಗೆ ಕೊಡಿ, ಶಿವ ನನ್ನ ಭಕ್ತ ಅಂತ ಹೇಳಿ. ಅವ್ರು ತಮಾಷೆ ಮಾಡಿ, ನೀನಾ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ರು. ಆದ್ರೆ ಕೊಡಿ ಅಂತ ಹೇಳಿ ಕೊಡ್ಲಿಲ್ಲ ಅಂದ್ರೂ ಹೋಗಿ ತಕೊಳ್ತಾ ಇದ್ರಂತೆ. ತಕೊಂಡು ಯಾರ್ಯಾರು ಸಿಕ್ಕಿದೆ ಅವ್ರಿಗೆ ಹೇಳ್ತಾ ಇದ್ರು, ನಿನಗೆ ಒಳ್ಳೆ ಗಂಡ ಸಿಗ್ತಾನೆ. ಯಾರ್ಯಾರು ಕೊಡದವರು ಇದ್ರೆ, ಅಯ್ಯೋ ನಿನಗೆ ಒಳ್ಳೆ ಗಂಡ ಸಿಗೋದೇ ಇಲ್ಲ, 5-6 ಗಂಡಂದಿರು ಆಗ್ತಾರೆ ನಿನಗೆ, ನಿನ್ನ ಅತ್ತೆ ನಿಮ್ಮನ್ನು ಟಾರ್ಚರ್ ಕೊಡ್ತಾರೆ, ಹೀಗೆಲ್ಲ ಹೇಳ್ತಾ ಇದ್ರಂತೆ. ಅಂದ್ರೆ ಅದೊಂದು ಲೀಲೆ. ಅಂದ್ರೆ ಅದರ ಅರ್ಥ ಏನು ಅಂತಿದ್ರೆ, ಭಗವಂತನಿಗೆ ಕೊಟ್ರೆ ಎಲ್ಲ ದೇವಾದಿ ದೇವತೆಗಳಿಗೆ ಸಿಗ್ತದೆ ಅಂತ ಹೇಳುವ ಅರ್ಥಕ್ಕೋಸ್ಕರ ಈ ಒಂದು ಲೀಲೆಯನ್ನ ನಾವು ಹೇಳಿದ್ದೇವೆ. ಹೀಗೆ ವ್ಯಕ್ತಿಯು ಜೀವನದ ಅಂತಿಮ ಗುರಿಯತ್ತ ಸಾಗುತ್ತಾನೆ. ಹೇಗೆ? ಭಗವಂತನ ಸೇವೆ ಮಾಡ್ತಾ ಅಸ್ತಿತ್ವಕ್ಕಾಗಿ ಹೋರಾಟದಿಂದ ಬಿಡುಗಡೆ ಪಡೆಯುವುದೇ ಜೀವನದ ಅಂತಿಮ ಉದ್ದೇಶವಾಗಿದೆ. ಈ ಗುರಿಯನ್ನು ಯಜ್ಞಗಳ ಆಚರಣೆಯಿಂದ ನಾವು ಮುಟ್ಟಬೇಕು. ಮನುಷ್ಯನ ಬದುಕಿನ ಗುರಿಯನ್ನು ಮರೆತು ಭಗವಂತನ ಪ್ರತಿನಿಧಿಗಳು ನೀಡುವುದನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸಿಕೊಂಡರೆ ನಿಶ್ಚಯವಾಗಿ ನಾವು ಕಳ್ಳರಾಗುತ್ತೇವೆ. ಏಕೆಂದರೆ ಸೃಷ್ಟಿಯ ಗುರಿ ಇದಲ್ಲ. ಹೀಗೆ ಮಾಡಿದರೆ ಐಹಿಕ ಪ್ರಕೃತಿಯ ನಿಯಮಗಳು ನಮ್ಮನ್ನು ಶಿಕ್ಷಿಸುತ್ತವೆ. ಆಹಾ, ಎಷ್ಟು ಡೇಂಜರ್ ಉಂಟು ನೋಡಿ. ಈಗ ಗೊತ್ತಾಗುದಿಲ್ಲ ಅದು ನಮಗೆ. ನಾವನಿಸದೇನಿಲ್ಲ, ಏನ್ ತೊಂದರೆ ಇಲ್ಲ ಅಂತ, ಏನ್ ತೊಂದರೆ ಇಲ್ಲ. ಆದ್ರೆ ಯಾವಾಗ ಗೊತ್ತಾಗುವಾಗ ಏನು ಫಲ ಇಲ್ಲ ಅಂತ ಹೇಳುವಾಗ ಗೊತ್ತಾಗುದು. ಈಗ ಕದ್ದಮ ಏನ್ ತೊಂದರೆ ಇಲ್ಲ, ನಾನು ಕದಿತಾ ಇರ್ತೇನೆ, ನಂಗೆ ಯಾರು ಹಿಡಿಯುದಿಲ್ಲ ಅಂತ ಕದಿತಾನೇ ಇರ್ತಾನೆ. ಆಗ ಒಮ್ಮೆ ಹಿಡಿದ್ರೆ ಸಾಕಲ್ಲ, ಅವನಿಗೆ ಜೀವನ ಪರ್ಯಂತ ಅನುಭವಿಸ್ಬೇಕು ಕಾರಾಗೃಹ.
ಅದೇ ರೀತಿಯಲ್ಲಿ ನಾವು ಎಷ್ಟು ಕಳ್ಳತನ ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ, ಗೊತ್ತಾಗೋದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದ ಸಮಯದಲ್ಲಿ ಗೊತ್ತಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲದಂತ ಸ್ಥಿತಿ ಆಗ್ತದೆ. ಆದ ಕಾರಣ ನಾವು ಈಗಲೇ ಎಚ್ಚೆತ್ತುಕೊಳ್ಬೇಕು, ಈಗಲೇ ನಾವು ಮಹಾಮಂತ್ರ ಮಾಡಬೇಕು, ಈಗಲೇ ನಾವು ಮಾಡಿದ ಆಹಾರವನ್ನು ಎಷ್ಟಾಗ್ತೋ ಅಷ್ಟು ಭಗವಂತನಿಗೆ ಕೊಟ್ಟು ಶುದ್ಧ ರೀತಿಯಲ್ಲಿ ಮಾಡಿ, ಮನಸ್ಸನ್ನು ಶುದ್ಧ ರೀತಿಯಲ್ಲಿ ಮಾಡಿ ಜಪವನ್ನು ಮಾಡಿದ್ರೆ ಖಂಡಿತವಾಗಿ ಭಗವಂತನಿಗೂ ಪ್ರೀತಿ ಆಗ್ತದೆ, ಎಲ್ಲ ಲೋಕ ಕಲ್ಯಾಣ ಆಗ್ತದೆ. ಏಕೆಂದರೆ ಅವರಿಗೆ ಬದುಕಿನಲ್ಲಿ ಗುರಿಯಲ್ಲ. ಯಾರಿಗೆ? ಹೀಗೆ ಮಾಡದವರಿಗೆ. ಪ್ರಾಪಂಚಿಕ ಮನೋಭಾವದ ಅಸಂಸ್ಕೃತ ಕಳ್ಳರಿಗೆ ಬದುಕಿನಲ್ಲಿ ಅಂತಿಮ ಗುರಿ ಇಲ್ಲ. ಅವರ ಮನಸ್ಸು ಇಂದ್ರಿಯ ತೃಪ್ತಿಯತ್ತಲೇ ಸಾಗುತ್ತದೆ. ಯಜ್ಞಗಳನ್ನು ಮಾಡುವುದು ಹೇಗೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಯಜ್ಞವನ್ನು ಅತ್ಯಂತ ಸುಲಭವಾಗಿ ಆಚರಿಸುವುದನ್ನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದರು. ಇದು ಸಂಕೀರ್ತನ ಯಜ್ಞ. ಸಮ್ಯಕ್ ಕೀರ್ತಯತಿ ಇತಿ ಸಂಕೀರ್ತನ. ಎಲ್ಲರೂ ಸೇರಿ ಜೊತೆಯಲ್ಲಿ ಮಾಡುವಂಥದ್ದು ಸಂಕೀರ್ತನೆ. ಆಮೇಲೆ ಜಪ ಮಾಡುವುದು, ಜೊತೆಯಲ್ಲಿ ಕೂತು ಜಪ ಮಾಡುವಂಥದ್ದು. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುವವರು ಯಾರೇ ಆಗಲಿ ಇದನ್ನು ನಡೆಸಬಹುದು. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪ ಏ ಪಚಂತಿ ಆತ್ಮ ಕಾರಣ. ಯಾರು ಪಚಂತಿ ಅಂದ್ರೆ ಪಚನೆ ಅಲ್ಲ, ಯಾರು ಅಡಿಗೆ ಮಾಡ್ತಾರೆ, ತನ್ನಿಗೋಸ್ಕರ ಅಡಿಗೆ ಮಾಡ್ತಾರೆ, ಏನ್ ಮಾಡ್ತಾರೆ ಅವರು? ಪಾಪವನ್ನೇ ತಿಂತಾರೆ. ತನಿಗೋಸ್ಕರ, ನನ್ನ ಸುಖಕ್ಕೋಸ್ಕರ, ನನ್ನ ಮಕ್ಕಳ ಸುಖಕ್ಕೋಸ್ಕರ, ನನ್ನ ರಿಲೇಟಿವ್ ಸುಖಕ್ಕೋಸ್ಕರ ನಾನು ಯಾವಾಗ ಅಡಿಗೆ ಮಾಡ್ತೇನೆ ಆಗ ನಾನು ಅವರಿಗೆ ಪಾಪವನ್ನೇ ತಿನ್ನಿಸ್ತಿದ್ದೇನೆ, ನಾನು ಪಾಪ ತಿಂತಾ ಇದ್ದೇನೆ. ನಿಜವಾಗಿ ಆಹಾರ ತಿಂತಾ ಇಲ್ಲ, ಪಾಪವನ್ನೇ ತಿಂದು ಪಾಪದ ಕೊಡ ತುಂಬುತ್ತಾ ಉಂಟು. ಇಲ್ಲಿವರೆಗೆ ಒಂದು ಅಂತ ಹೊರಗೆ ಬರುವಾಗ ಪಾಪದ ಕೊಡ ತುಂಬಿತು ಅಂತ ಲಾಸ್ಟಿಗೆ ಅದು ಭಾರಿ ಡೇಂಜರಸ್ ಸಿಚುವೇಶನ್ಗೆ ಬರ್ತದೆ. ಇದು ಸೀರಿಯಸ್ ಶ್ಲೋಕಗಳು. ನಾವು ಇವತ್ತು ನಿನ್ನೆ ಭಗವದ್ಗೀತೆ ಸೇರಿದವರಿಗೆ ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು, ಆದರೆ ಈ ಸೀರಿಯಸ್ನೆಸ್ ಅರ್ಥ ಆಗ್ಲೇಬೇಕು. ಯಾಕೆಂದ್ರೆ ನಾವು ಎಷ್ಟೆಷ್ಟೋ ಜನ್ಮ ತಗೊಂಡಿದ್ದೇವೆ. ಇದು ಸಡನ್ ಆಗಿ ನಮಗೆ ಸೀರಿಯಸ್ ಅಂತ ಕಂಡ್ರು ಕೂಡ ಈ ಸೀರಿಯಸ್ನೆಸ್ ಅಗತ್ಯ ಇದೆ ನಮಗೆ. ಆ ಅಗತ್ಯ ಯಾಕೆ ಅಂತ ಹೇಳಿದ್ರೆ ನಾವು ನಿಜವಾದ ಸೀರಿಯಸ್ ಸಿಚುವೇಶನ್ ಅಲ್ಲಿ ಇದ್ದೇವೆ. ಆದ ಕಾರಣ ನೀವು ಇದಕ್ಕೆ ತುಂಬಾ ಏನ್ ಹೇಳುದು, ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರಬಾರ್ದು. ಇದನ್ನು ನಿಜವಾಗಿ ನಿಮ್ಮ ಹೃದಯಕ್ಕೆ ತಕೊಂಡು ಹೇಗೆ ನೀವು ಇದನ್ನು ನಿಧಾನವಾಗಿ, ನೀವಂದ್ರೆ ನಾನು ಕೂಡ, ಹೇಗೆ ನಾವು ಇದನ್ನು ನಿಧಾನವಾಗಿ ಸ್ವಲ್ಪ ಸಮಯದಲ್ಲೇ ಇದನ್ನು ನಾವು ಮನಸ್ಸಿಗೆ ತಗೊಂಡು ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಪಡುವುದು. ನಮ್ಮ ಮನೆಯಲ್ಲಿ ಹೇಗೆ ಇಲ್ಲ, ಸುಲಭ ಅಲ್ಲ ಅದು. ಈಗ ಮನೆಯಲ್ಲಿ ನಾನೊಬ್ಬ ಮಾಂಸಾಹಾರಿ, ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳು ಯಾರೋ ಒಬ್ಬರು ಕೃಷ್ಣ ಪ್ರಜ್ಞೆ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಾನೊಬ್ಬ ಮಾಂಸಾಹಾರಿ, ಅವರು ಕೃಷ್ಣ ಪ್ರಜ್ಞೆ ನಾನು ಅದೆಲ್ಲ ಬೇಡ, ಯಾಕಂದ್ರೆ ನನಗೆ ಆ ಮಾಂಸ ಇಲ್ಲದೆ ಆಗುದೇ ಇಲ್ಲ, ಅದೆಲ್ಲ ಬೇಡ. ಅಥವಾ ನನಗೆ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಆಗುದೇ ಇಲ್ಲ, ಅಥವಾ ನನಗೆ ಫಿಲ್ಮಿಗೆ ಹೋಗದೆ ಆಗುದೇ ಇಲ್ಲ, ಇದೆಲ್ಲ ಬೇಡ ಹೇಳಲಿಕ್ಕೆ ಶುರು ಮಾಡ್ತೀನಿ. ಅಂತಹ ಭಕ್ತರಿರುವಂತಹ ಆ ಭಕ್ತರಿಗೆ ಎಷ್ಟು ಕಷ್ಟ ಆಗುದಿಲ್ಲ? ಆ ಭಕ್ತರೇನಲ್ಲಿ ಅಯ್ಯೋ ಏನ್ ಮಾಡ್ತಾರೆ ಅಂತ ಅಲ್ವಾ ಸ್ಥಿತಿ. ಹೀಗೆಲ್ಲ ಸ್ಥಿತಿಗಳಿದೆ ನಮ್ಮ ಜೀವನದಲ್ಲಿ, ಒಬ್ಬೊಬ್ಬರದ್ದು ಒಂದೊಂದು ಸ್ಥಿತಿ. ಆದ ಕಾರಣ ಇದಕ್ಕೆ ಸೀನಿಯರ್ ಡಿವೋಟೀಸ್ ಯಾರಾದ್ರೂ ಇದ್ರೆ ಅವರ ಜೊತೆ ನೀವು ಚೆನ್ನಾಗಿ ಸಂಬಂಧ ಬೆಳೆಸಿ, ಅವರ ಜೊತೆ ನಾವೆಲ್ಲ ಅದರ ಬಗ್ಗೆ ಡಿಸ್ಕಷನ್ ಮಾಡಿ ಹೇಗೆ ಇದರಲ್ಲಿ ಮುಂದೆ ಹೋಗ್ಬೋದು. ಕೊನೆಯದಾಗಿ ಏನಕ್ಕೇನ ಪ್ರಕಾರೇಣ ಮನಃ ಕೃಷ್ಣಂ ನಿವೇಶ, ಹೇಗಾದ್ರೂ ಮಾಡಿ ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ಕೃಷ್ಣನ ಪಾದ ತಳದಲ್ಲೇ ಇಡುವಂತೆ ಆಗ್ಬೇಕು. ಅದಕ್ಕೆ ಯಾವುದೆಲ್ಲ ಚಟುವಟಿಕೆ ಮಾಡಬೇಕು ಅದೆಲ್ಲ ಮಾಡ್ಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಆ ಭಕ್ತರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಆದ ಕಾರಣ ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಪಚಂತಿ, ಹೀಗೆ ತಿಂದ್ರೆ ನಾವು ಏನ್ ತಿಂತಾ ಇದ್ದೇವೆ? ಪಾಪವನ್ನೇ. ಆದ್ರೆ ಯಜ್ಞಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಭಷೈ, ಯಾರು ಭಗವಂತನೇ ಕೊಟ್ಟ ಆಹಾರವನ್ನ ಸ್ವೀಕರಿಸ್ತಾರೋ ಅವರಿಗೆ ಯಾವ ರೀತಿಯ ಕರ್ಮ ಬಂಧನವೂ ಇರುವುದಿಲ್ಲ. ಮುಚ್ಚಂತೆ ಸರ್ವ ಕಿಲ್ಬಿಷೈ. ಕಿಲ್ಬಿಷೈ ಅಂದ್ರೆ ಎಲ್ಲ ಪಾಪಗಳು ಕರ್ಮಗಳು ಎಲ್ಲದರಿಂದ ಹೊರಗೆ ಬರ್ತಾರೆ. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಅಂದ್ರೆ ಪ್ರಸಾದ ಅಂದ್ರೆ ಯಜ್ಞಶೇಷ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಅಡಿಗೆ ಮಾಡಿಕೊಳ್ಳುವವರು, ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಈ ಶ್ಲೋಕ ತುಂಬಾ ಇಂಪಾರ್ಟೆಂಟು. ಇದನ್ನ ನಾವು ಮನಸ್ಸಲ್ಲಿ ರಿಜಿಸ್ಟರ್ ಮಾಡ್ಬೇಕು ಈ ಶ್ಲೋಕವನ್ನು. ಈ ಊಟ ಮಾಡೋದು ಅಂತ ಹೇಳಿದ್ರೆ ಬರೀ ಹೊಟ್ಟೆಗೆ ಹೋಗುದು ಮಾತ್ರ ಅಲ್ಲ, ಕಿವಿಯಿಂದ ಕೇಳುದು, ಕಣ್ಣಿಂದ ನೋಡುದು, ಎಲ್ಲವೂ ಊಟದವೇ. ಅಂದ್ರೆ ಇಂದ್ರಿಯಕ್ಕೆ ಊಟ ಇದು, ಇಂದ್ರಿಯಕ್ಕೆ ವಿಷಯ ಇದು. ವಿಷಯ ಅಂದ್ರೆ ಊಟ, ತಿನ್ನುದು, ಕಣ್ಣಿಂದ ತಿನ್ನುದು, ಕಿವಿಯಿಂದ ತಿನ್ನುದು ಎಲ್ಲ ಮಾಡ್ತಾ ಇರ್ತೇವೆ ನಾವು. ಈಗ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಶುಕದೇವರು ಹೇಳ್ತಾರೆ, ಕಿವಿಯಿಂದ ಭಾಗವತಮನ್ನು ಕುಡೀರಿ ಅಂತ. ಕಿವಿಯಿಂದ ಕುಡೀರಿ ಅಂತ ಹೇಳ್ತಾರೆ. ಕಿವಿಯಿಂದ ಕುಡಿಲಿಕ್ಕೆ ಸಾಧ್ಯ?
ಸಾಧ್ಯವೇ ಇಲ್ಲ. ಆದ್ರೆ ಅವರು ಹೇಳಿ ಪಿಬತ ಭಾಗವತಂ ರಸಮಾಲಯಂ ಅಂತ ಹೇಳ್ತಾರೆ. ಪಿಬತ ಭಾಗವತಂ ರಸಂ ಆಲಯಂ, ರಸಭರಿತವಾದ ಈ ಭಾಗವತವನ್ನ ಕಿವಿಯಿಂದ ಕುಡಿರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಕುಡಿಯುವುದು ಅಂತ ಹೇಳಿದ್ರೆ ಕಿವಿಯಿಂದ ತಿನ್ನುವುದು ಅಂತ ಹೇಳಿದ್ರೆ ಕಿವಿಯಿಂದ ಆಲಿಸುವುದು ಅಂತ. ಅಂದ್ರೆ ನಾವು ವಿಷಯವನ್ನ ತಗೊಳ್ತಾ ಇದ್ದೇವೆ. ಆ ವಿಷಯವು ಭಗವಂತನ ಬಗ್ಗೆ ಆಗಿರ್ಬೇಕು. ಈ ವಿಷಯ ಈ ವಿಷಯ ಈ ವಿಷಯ ಈ ವಿಷಯ ಎಲ್ಲ ವಿಷಯವು ಭಗವಂತನ ಬಗ್ಗೆ ಆಗಿರ್ಬೇಕು. ಅದೇ ಇಲ್ಲದಿದ್ರೆ ಪಾಪವನ್ನೇ ನಾವು ಇಲ್ಲಿಂದ ಕಳಿಸ್ತೇವೆ, ಇಲ್ಲಿಂದ ನೋಡ್ತೇವೆ, ಇಲ್ಲಿಂದ ಕೇಳ್ತೇವೆ. ಮುಚ್ಚಿ ಕೂತ್ಕೊಳ್ಳೋದಲ್ಲ, ಓಪನ್ ಮಾಡಿ ಯಾವ್ದ್ಯಾವ್ದು ಬೇಡ ಕೂರ್ಮೋಂಗ ನೀವ ಸರ್ವಶಃ. ಕೂರ್ಮ ಹೇಗೆ ಮಾಡ್ತದೆ ಹಾಗೆ ಹೇಳ್ಕೊಳ್ಬೇಕು. ಎಲ್ಲೆಲ್ಲಿ ನಮಗೆ ಭಗವಂತನ ಬಗ್ಗೆ ಇದೆ ಓಪನ್ ಮಾಡಬೇಕು. ಭಗವಂತನ ಭಕ್ತರಿಗೆ ಎಂದರೆ ಕೃಷ್ಣ ಪ್ರಜ್ಞೆ ಇರುವವರಿಗೆ ಸಂತರು ಎಂದು ಹೆಸರು. ಯಾರು ಯಾವತ್ತು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅವರು ಸಂತರು. ಅವರು ಯಾವಾಗಲೂ ಭಗವಂತನ ಪ್ರೇಮಿಗಳು. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ 5.38 ವರ್ಣಿಸಿದೆ. ಪ್ರೇಮಾಂಜನ ಛುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಸದಾ ದೇವೋತ್ತಮ ಪರಮ ಪುರುಷ ಗೋವಿಂದ ಎಲ್ಲ ಸಂತಸವನ್ನು ಅನುಗ್ರಹಿಸುವನು, ಎಲ್ಲ ಸಂತರನ್ನು ಅನುಗ್ರಹಿಸುವನು. ಅಥವಾ ಮುಕುಂದ ಮುಕ್ತಿಯನ್ನು ಕೊಡುವವನು, ಅಥವಾ ಕೃಷ್ಣ ಸರ್ವ ಆಕರ್ಷಕ ನೊಂದಿಗೆ ಪ್ರೇಮ ಭಾವದಲ್ಲಿರುವ ಸಂತರು ಪುರುಷೋತ್ತಮನಿಗೆ ಸಮರ್ಪಣೆ ಮಾಡದೆ ಏನನ್ನು ಸ್ವೀಕರಿಸಲಾರದು. ಏನನ್ನು ಅಂದ್ರೆ ಬರೀ ಪ್ರಸಾದ ಅಲ್ಲ, ಏನನ್ನು ಕೂಡ ಪುರುಷೋತ್ತಮನಿಗೆ ಕೊಡೋದು ಏನು ಇಲ್ಲ ಅವರಿಗೆ. ಈಗ ನಾನೇನು ಪೆನ್ನು ತಗೊಂಡಿದ್ದೇನೆ ಅಂತ ಹೇಳಿದ್ರೆ ಆ ಪೆನ್ನನ್ನು ಕೊಟ್ಟೆ ತಗೊಳ್ಳೋದು ಕೃಷ್ಣನಿಗೆ, ಸುಮ್ಮನೆ ಪೆನ್ನು ಕಿಸೆಗಿಟ್ಟು ಬರೆಯುವುದಲ್ಲ. ಆದುದರಿಂದ ಇಂತಹ ಭಕ್ತರು ಶ್ರವಣ ಕೀರ್ತನ ಸ್ಮರಣ ಅರ್ಚನ ಮೊದಲಾದ ವಿವಿಧ ರೀತಿಗಳ ಭಕ್ತಿ ಸೇವೆಗಳ ಯಜ್ಞಗಳನ್ನು ಸದಾ ಆಚರಿಸುತ್ತಾರೆ. ಶ್ರವಣ ಕೂಡ ಯಜ್ಞ, ಈಗ ಕೇಳ್ತಾ ಇದ್ದೇವೆಲ್ಲ ನಾವು, ಅದು ಯಜ್ಞ. ಕೀರ್ತನ ನಾವು ಹೇಳುದಿದ್ದಲ್ಲ ಯಜ್ಞ. ಸ್ಮರಣ ನೆನಪು ಮಾಡ್ಲಿಕ್ಕೆ ಇರುವುದು ಯಜ್ಞ. ದೇವರ ಪೂಜೆ ಮಾಡುದು ಯಜ್ಞ. ಪುಷ್ಪಾರ್ಚನೆ ಮಾಡುದು ಯಜ್ಞ. ಭಗವಂತನಿಗೆ ನಮಸ್ಕಾರ ಮಾಡುದು ಯಜ್ಞ. ಭಗವಂತನ ಧಾಮಕ್ಕೆ ಹೋಗುದು ಯಜ್ಞ. ಇದೆಲ್ಲ ಯಜ್ಞ. ಈ ಬಗೆಯ ಯಜ್ಞಗಳ ಆಚರಣೆ ಅಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಇಡೀ ಜೀವನದಲ್ಲಿ ಯಜ್ಞಗಳು ನಡೀತಾನೆ ಇರ್ಬೇಕು, ಒಂದಲ್ಲ ಒಂದು. ಅದಕ್ಕೆ ಈ ವೆರೈಟಿ ಕೊಟ್ಟಿದ್ದಾರೆ ಭಗವಂತ ನಮಗೆ. ವೆರೈಟಿ ಏನೆಲ್ಲ ವೆರೈಟಿ ಇದೆ. ಒಂದೇ ಕಡೆ ಕೂತು ಜಪ ಮಾಡು ಅಂತ ಯಾರಾದ್ರೂ ಹೇಳ್ತಿದ್ದಾರೆ? ಇಲ್ಲ. ಸ್ವಲ್ಪ ಹೊತ್ತು ಜಪ ಮಾಡು, ಸ್ವಲ್ಪ ಹೊತ್ತು ಓದು, ಸ್ವಲ್ಪ ಹೊತ್ತು ಪ್ರಸಾದ ತಿನ್ನು, ಸ್ವಲ್ಪ ಹೊತ್ತು ಭಕ್ತರೊಟ್ಟಿಗೆ ಡ್ಯಾನ್ಸ್ ಮಾಡು, ಏನು ಸ್ವಲ್ಪ ಹೊತ್ತು ಆ ದೇವಸ್ಥಾನಕ್ಕೆ ಹೋಗು. ಇಡೀ ಜೀವನದಲ್ಲಿ ಎಷ್ಟಾಗ್ತದಷ್ಟು ಈ ಚಟುವಟಿಕೆಗಳು ಜಾಸ್ತಿ ಮಾಡ್ತಾ ಹೋಗ್ಬೇಕು ನಾವು. ಈ ಬಗೆಯ ಯಜ್ಞಗಳ ಆಚರಣೆಗಳು ಐಹಿಕ ಜಗತ್ತಿನಲ್ಲಿ ಪಾಪಮಯ ಸಹವಾಸದ ಎಲ್ಲ ಕಲ್ಮಶಗಳಿಂದ ಅವನನ್ನು ದೂರದಲ್ಲಿ ಇರಿಸುತ್ತದೆ. ಸುಲಭ ಅಲ್ಲ. ಈಗ ನಾನು ಜಪ ಮಾಡ್ತಾ ಇರುವಾಗ ನಾನೇನೋ ಬೇರೆ ಮಾಡೋದನ್ನು ಮಾಡ್ತಾ ಇಲ್ಲಲ್ಲ. ಈ ಜಪ ಮಾಡ್ತಾ ಇರುವಾಗ ನಾನು ಎಲ್ಲೋ ಹೋಗಿ ಏನೋ ಮಾಡ್ತೇನಾ? ಇಲ್ಲ, ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಂದ್ರೆ ಆ ಪಾಪಮಯ ಜೀವನದಿಂದ ಹೊರಗೆ ಬರ್ತಾ ಇದ್ದಾರೆ ಈಸಿಯಾಗಿ, ಸುಲಭವಾಗಿ. ಕಷ್ಟಪಟ್ಟು ಕೂತು ಮಾಡಬೇಕು ಅಂತಿಲ್ಲ, ಈಸಿಯಾಗಿ. ಭಕ್ತರ ಸಂಘ ಮಾಡುವಾಗ ಈಸಿಯಾಗಿ ಪಾಪಮಯ ಚಟುವಟಿಕೆಗಳಿಂದ ಹೊರಗೆ ಬರ್ತಾ ಇದ್ದೇವೆ. ತಮಗಾಗಿ ಅಥವಾ ಇಂದ್ರಿಯ ತೃಪ್ತಿಗಾಗಿ ಆಹಾರವನ್ನು ಕೊಳ್ಳುವವರು ಕಳ್ಳರು ಮಾತ್ರವಲ್ಲ, ಅವರು ಎಲ್ಲ ರೀತಿಗಳ ಪಾಪಗಳನ್ನು ತಿನ್ನುವವರು. ಕಳ್ಳನೂ ಪಾಪಿಯೂ ಆದ ಮನುಷ್ಯನು ಸುಖವಾಗಿರುವುದು ಹೇಗೆ ಸಾಧ್ಯ? ಕಳ್ಳನು ಪಾಪಿಯೂ ಆದ ಮನುಷ್ಯನು ಸುಖವಾಗಿರುವುದು ಹೇಗೆ ಸಾಧ್ಯ? ಸುಖ ಅದೊಂದು ಇಮ್ಯಾಜಿನೇಷನ್ ಅಷ್ಟೇ. ಈಗ ಕಳ್ಳನಲ್ಲದವನಿಗೆ ಗೊತ್ತುಂಟು ಅವ ಕಳ್ಳ ಅಂತ ಹೇಳಿ, ಅವನಿಗೇನು ಸುಖಪ್ಪ? ಸುಖ ಅವನಿಷ್ಟು ಕದ್ರು ಸುಖ ಪಡ್ತಿದ್ದಾನಲ್ಲ, ಒಂದು ದಿನ ಸಿಕ್ಕಾಕೊಳ್ತಾನೆ ಅವ. ಇವ ಕುಡಿತಾ ಇದ್ದಾನೆ, ಏನು ಜೀವನ ಇವಂದು, ಅವನಿಗೆ ಲಿವರೋ ಏನು ಹಾಳಾದ್ರೆ ಗೊತ್ತಾಗ್ತದೆ ಅವನಿಗೆ ಅಂತ ನಾವು ಅನ್ಕೊಳ್ತೇವೆ. ಈಗ ಏನೋ ಖುಷಿಯಲ್ಲಿ ಇದ್ದಾನೆ, ಏನೋ ಮಾಡ್ತಿದ್ದಾನೆ, ಅದು ನಮ್ಗೆ ಗೊತ್ತುಂಟು ಅವನಿಗೆ ಯಾವಾಗ ಏನಾಗ್ತದೆ ಅಂತ ಹೇಳಿ. ಅದು ಯಾರು ಹೇಳ್ತೇವೆ? ನಾವು ಮಾಡದವರು ಹೇಳ್ತೇವೆ. ಅದೇ ರೀತಿ ಸಂತರು ಇದನ್ನೆಲ್ಲ ಮಾಡ್ಲಿಲ್ಲ, ಆದ ಕಾರಣ ಸಂತರು ಹೇಳಿದ್ದಾರೆ. ನಾವಿದೆಲ್ಲ ಮಾಡಿದ್ದೇವೆ, ಸಂತರು ಹೇಳಿದನ್ನು ಕೇಳಿ ಮುಂದೆ ಹೋಗ್ಬೇಕು. ಯಾಕಂದ್ರೆ ಸಂತರು ಇದನ್ನು ಮಾಡ್ಲಿಲ್ಲ. ಸಂತರು ಭಾರಿ ಭಗವಂತನ ಸಂಪರ್ಕದಲ್ಲೇ ಇರುವವರು. ಅವರು ನೋಡಿದ್ದಾರೆ ಇದನ್ನೆಲ್ಲ, ಹೀಗೆಲ್ಲ ಮಾಡಿ ಹಾಳಾಗ್ತಿದ್ದಾರಲ್ಲ ಅಂತ ಹೇಳಿ ಗೊತ್ತುಂಟವರಿಗೆ. ಅವರು ಹೇಳ್ತಿದ್ದಾರೆ, ಅದನ್ನು ನಾವು ತಗೊಂಡು ಮುಂದೆ ಹೋಗ್ಬೇಕು ಅಷ್ಟೇ. ಆದುದರಿಂದ ಜನರು ಎಲ್ಲ ರೀತಿಗಳಲ್ಲಿ ಸುಖವಾಗಿರಬೇಕಾದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಸಂಕೀರ್ತನ ಯಜ್ಞವನ್ನು ಮಾಡುವ ಸುಲಭವಾದ ಪ್ರಕ್ರಿಯೆಯನ್ನು ಅವರಿಗೆ ಹೇಳಿಕೊಡಬೇಕು. ಅಂದ್ರೆ ನಮಗೆಲ್ಲ ಯಾರು ಹೇಳ್ಕೊಡ್ತಿದ್ದಾರೆ? ಶ್ರೀಲ ಪ್ರಭುಪಾದರು ಅವರ ಅನುಯಾಯಿಗಳು ಹೇಳ್ಕೊಡ್ತಿದ್ದಾರೆ. ಏನ್ ಮಾಡಬೇಕು? ಸಂಪೂರ್ಣವಾಗಿ ಸಂಕೀರ್ತನೆಯನ್ನ, ಅದರಲ್ಲೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಎಲ್ಲ ಭಗವಂತನ ಸೇವಾದಿಗಳ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ. ಇಲ್ಲವಾದರೆ ಜಗತ್ತಿನಲ್ಲಿ ಶಾಂತಿಯಾಗಲಿ ಸುಖವಾಗಲಿ ಸಾಧ್ಯವಿಲ್ಲ. ಇದೊಂದು ಸೊಲ್ಯೂಷನ್ ಪ್ರಭುಪಾದರು ಕೊಡುವಂಥದ್ದು, ಚೈತನ್ಯ ಮಹಾಪ್ರಭುಗಳು ಕೊಡುವಂತಹ ಸೊಲ್ಯೂಷನ್. ಈ ಸೊಲ್ಯೂಷನ್ ತಗೊಂಡ್ರೆ ಸುಲಭ. ಸೊಲ್ಯೂಷನ್ ತಗೊಳ್ಳೋದು ನಾನೇ ನಂದೇ ರೀತಿಯಲ್ಲಿ ಅಂತ ಹೇಳಿದ್ರೆ ಕಷ್ಟ ಉಂಟು ಜೀವನ ನಮಗೆಲ್ಲ. ಆದ ಕಾರಣ ನಾವು ಈ ಒಂದು ತುಂಬಾ ಸುಲಭವಾದಂಥ, ಅತಿ ಸುಲಭವಾದಂಥ ಈ ಮಾರ್ಗವನ್ನ ತಗೊಳ್ಬೇಕು.
ತಗೊಳ್ಳೇಬೇಕು. ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಏನಾದ್ರೂ ತಪ್ಪು ಹೇಳಿದ್ರಲ್ಲಿ ದಯವಿಟ್ಟು ತಿದ್ದಬೇಕಾಗಿ ಅಪೇಕ್ಷಿಸ್ತೇನೆ. ಸೌಭಾಗ್ಯ ಮಾತಾಜಿ ಪ್ರಭುಜಿ ಹೇಳಿ.